ಭಗವಂತ ಪರಮಾತ್ಮ ಹಂಗ ಸುಳ್ಳು ಆಚರಣೆ ಮಾಡಿತ್ತು. ದೇವರೊಂದು ಶಬ್ದಿನ ವ್ಯಾಪ್ತಿನ ನೇರವಾಗಿ ಹೇಳಿಲ್ಲ. ಯಾಕಂದ್ರೆ ದೇವರು ಅಂದ್ರೆ ಶಬ್ದ ನೇರವಾಗಿ ಅರ್ಥನ ಹೇಳಿಲ್ಲ ಯಾರು. ಶಂಕರಾಚಾರ್ಯ ವೇದಕ್ಕೆ ಭಾಷೆ ಬರದ, ಉಪನಿಷತ್ತು ಭಾಷೆ ಬರದ, ಮಧ್ವಾಚಾರ್ಯ ಬರದ, ಗೌಡಪಾದಾಚಾರ್ಯ ಬರದ, ಸುರೇಶ್ವರಾಚಾರ್ಯ ಬರದ, ಇವರು ಆದಿರೇಣಕಾಚಾರ್ಯರು ಬರದ, ಎಲ್ಲರೂ ಬರಲು ದೇವರು ಪರಮಾತ್ಮ ಗಾಂಧಿ ಇದನ್ನ ಹೇಳಿದರು. ಅದಲ್ಲ ಏನ್ ಹೇಳ್ತಾರೆ, ದಾನ ಬಿಟ್ಟು ದೇವರಿಂದ ಅಂತ ಹೇಳ್ತಾರೆ. ಗಾಂಬಿ ದೇವರಂದ ಗಾಂಬಿದೇನು ಬಿಟ್ಟು ಐತೆ ಶಬ್ದಕ್ಕೊಂದು ಬಾಂಬಿ ಆಕಾರ ಮಾಡ್ಯಾರ. ಆ ದೇವ್ರ ದಿನೊಳಗೆ ಐತೆ ಅಂತ ಮತ್ತೆ ಹೇಳ್ತಾರೆ. ಹೆಂಗಿದ್ದ ಬಾಂಬಿ ದಿನೊಳಗೆ ವಿಚಾರ ಮಾಡಿದ್ರೆ ನೋಡ್ರಿ, ಹೇಳೋರು ಚಂದ ವಿಚಾರ ಮಾಡ್ಯಾರ. ದೇವರು ಅಂದ್ರೆ ಶಬ್ದದ ಅರ್ಥ ಮಾತ್ರ ಹೇಳ್ಬೇಕು. ಈಗ ಒಂದು ಹುಡುಗ ಸಿಗರಿ ಏನು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಸಿಗರಿ ತಗೊಂಬಾರ ಅಂತ ಹೇಳಿದ್ವಿ. ಅದರ ಸಿಗರಿಯನ್ನು ಗೊತ್ತೇ ಇಲ್ಲ, ಅವಾಗ ಆಕಾರ ಗೊತ್ತಿಲ್ಲ, ಅರ್ಥ ಗೊತ್ತಿಲ್ಲ, ಅದು ಏನ್ ಮಾಡ್ತೈತಿ ಏನಿರ್ತೈತಿ ಗೊತ್ತಿಲ್ಲ, ತಗೊಂಡ್ ಬಾರ ಅಂತ ಹೇಳಿದ್ವಿ. ಅದಲ್ಲ ಹೇಳ್ರಿ ಅಂತ ಹೇಳ. ಹಂಗಾಗೈತಿ ನಿಮ್ಮ ಎಲ್ಲರೂ ಕಲಬೆರಕೆ ಮಾಡ್ಕೊಂಡು ದೇವ್ರು ಬೇರೆ, ಭಗವಂತ ಬೇರೆ, ಪರವಂತ ಬೇರೆ, ಅವನ ನೀನದಿ ನಿನ್ನೊಳಗ ಅದವನ ನಮ್ಮೊಳಗ ಅವನ ಹೆಂಗಿರ್ತಾರ. ಶಿವ ಅಂತಿದ್ವಿ 3 ಕಣ್ಣೆ ಹೋದನ, ಸಿರಿಸಿರಿ ಹಿಡ್ದಾನ, ಡಬಲ್ ಹಿಡ್ದಾನ, ಸಿಗಡಿ ಚರ್ಮ ಸುತ್ತಾನ, ಶಿವನ್ ದಕ್ಷಿಣ ಹೇಳ್ತೇವೆ. ನಮ್ಮೊಳಗೆ ಎಲ್ಲ ನಾವು ಸಿಗಡಿ ಚರ್ಮ ಸುತ್ತೀವಿ, 3 ಕಣ್ಣು ಅದಾವ. ನಮ್ಮೊಳಗೆ ಹೆಂಗದ ಅಲ್ಲ, ದೇವ್ರ ಬೇರೆನ ಅಲ್ಲ. ಅದು ಕೃಷ್ಣ ಹೇಳಿದೆ, ದೇವ್ರ ಅರ್ಥನ ಹೇಳಿಲ್ಲ, ದೇವ್ರ ಲಕ್ಷಣ ಹೇಳಿಲ್ಲ, ಹಾಗೆ ಸಿಗರಿ ಲಕ್ಷಣ ಹೇಳಿಲ್ಲ. ಇದಲ್ಲ ಅವ್ ಏನ್ ತಂದ ಅಲ್ಲ ಅನ್ಕೊಂಡು ಕೊಡ್ತೀವಿ. ಅವನ್ ಸಿಗರಿ ಇರ್ಬೇಕಂದ ಸಿಗಂಗಿಲ್ಲ. ದೇವ್ರ ಲಕ್ಷಣ ಹೇಳಿದೆ. ದೇವ್ರ ಅಂದ್ರೆ ಏನು, ದೇವ್ರ ಅರ್ಥ, ದೇವ್ರ ಶಬ್ದದ ಅರ್ಥ ಹೇಳಿಲ್ಲ ಅಂದ್ರೆ ದೇವ್ರ ಬಿಡುತ್ತೆ ಹೆಂಗೆ ಹೇಳ್ತೀರಿ. ನಮ್ಮ ನನ್ನ ದೇವ್ರ ತಾನು ಬಿಟ್ಟು ದೇವ್ರ ನಮ್ಮನ್ನು ಬಿಟ್ಟು ಮಾಡಿ. ಹೌದು, ದೇವ್ರ ನಮ್ಮ ಬಿಟ್ಟು ಬಿಟ್ಟು ಹೇಳ್ರಿ. ನಮ್ಮಪ್ಪನ ಹೇಳಿಲ್ಲ ಅದು ಮಾತು. ಇವ್ರ ಮಾತು ಅಂಧಕಾರ ಹಿಂಗೆ ಹೇಳಿದ್ರೆ ನಮ್ಮಪ್ಪನ ಹೇಳಿಲ್ಲ, ನಮ್ಮ ಹತ್ರ ಹೇಳಿಲ್ಲ. ಅದು ಮತ್ತೆ ನೀನು ಬಿಟ್ಟು ದೇವರಿಂದ ಅಂತ ನೀನು ದೇವ್ರ ದೇವ ಶಬ್ದ, ಸಂಸ್ಕೃತ ಶಬ್ದ, ಸಂಸ್ಕೃತ ದಿವ ಧಾತು ಯೋಚಿಸಿದ್ರೆ ದೇವ ದೇವನ್ನ ದೇವಮ್ಮ ಅಂತ ಅರ್ಥ ಆಗ್ತದೆ. ಏಕವಚನ ದ್ವಿವಚನ ಬಹುವಚನ. ಏಕವಚನ ದೇವ ಅರು, ಅರುವನ್ನು ಎಲ್ಲವೂ ಅರು ಅದಾವು. ಅರು ಇಲ್ಲಿ ಮಕ್ಕಳು ಎಲ್ಲರಲ್ಲಿ ಅರು ಐತಿ. ಅರುನೇ ಅರ್ಥ ಶಬ್ದ ದೇವ ಶಬ್ದ ದೇವ ಪ್ರಕಾಶ ಅರು. ಅದು ಅರು ನಮ್ಮೊಳಗೆ ಅರು ದೇವ್ರ ಮೇಲೆ ನಮ್ಮನ್ನು ಬಿಟ್ಟಿಲ್ಲ ಅಂತ ಹೇಳ. ಅದು ನಮ್ಮನ್ನು ಬಿಟ್ಟು ನಾನು ಅಂತೀನಿ. ಅರು ಇದು ಮಣ್ಕಲೆಗೂ ಅರಿವಿಲ್ಲ, ಬಟ್ಟೆಗೂ ಅರಿವಿಲ್ಲ, ಡೊಬ್ಬಲೆಗೂ ಅರಿವಿಲ್ಲ.
ಅರಿವು ಐತಿ. ಅರಿವು ನಿನ್ನೊಳಗೆ ಐತೆ, ಅರಿವು ನೀನದಿ ಅಂತ ಹೇಳ್ತೀವಿ. ದೇವರು ನಿನ್ನದೇ, ಅರಿವು ನಿನ್ನದೇ ಅಂತ ಹೇಳ್ತೀವಿ. ಅದ್ರ ಅರ್ಥ ಇದರಿಂದ ಹಿಂಗೆ ದೇವರನ್ನು ಏನಾಗೈತಿ, ದೇವ್ರು ಬಂದು ಹುಡ್ಕಕ್ ಹೊರಟ್ಬಿಟ್ಟಿವಿ ಅಂತಂದ್ರೆ ಅರಿವು ನಮ್ಮೊಳಗೆ ಐತೆ. ಐತೇನ ಇಲ್ಲ ನಾವು ವಿಚಾರ ಮಾಡ್ಕೋ. ತಿಳಿದವ್ರು ಯಾರು? ಈ ಶರೀರ ನಂದಂತ ತಿಳಿದವ್ರು ಯಾರು? ನಂದಂತ ತಿಳಿದವ್ ನೀನು. ಆ ಶರೀರ ನೀನು ತಿಳಿದು ಅರು ದೇವರಿಂದ ಅರು ತಿಳಿದವನ ಅರುವ ನಾನಾಗತ್ತ. ಅರು ನಾನು ಹೆಂಗೆ ಈಗ ನಾನು ಇದ್ರ ನಾನು ಅಂತ ಹೇಳ್ತೀನಿ. ಇದ್ರಾಗ ಏನಾದ್ರು ನನಗಾಗಿದ್ದಂತೆ ಹೊಕ್ಕೊಳ್ತೀನಿ. ಇದ್ರಾಗ ನಾನು ಹೆಂಗೆ ತಿಳಿದವನ ಅಂದ್ರೆ ಯಾರು? ತಿಳಿದವನ ಎಲ್ಲಿದ್ದೀನಿ ಹೆಂಗದೀನಿ ನೋಡ್ಕೊಬೇಕಿಲ್ಲ. ತಿಳಿದಂತ ಅರುವ ನಾವಾಗಿ ಉಳಿಬೇಕಲ್ಲ. ಈಗೇನಾಗಿವಿ? ಶರೀರ ನಾವಾಗಿವಿ, ಇಂದ್ರಿಯಗಳು ನಾವಾಗಿವಿ, ನಾವು ಅಂತೀವಿ. ನಮ್ಮ ಮಾತು ಏನಾಗೈತಿ ಈಗ? ನಾವು ವಾಣಿ ಏನ್ ಬರ್ತೈತಿ? ಅವ್ನು ನಂದು ಅಂತ ಬರ್ತೈತಿ, ಅವ್ನು ನಾನು ಅಂತ. ಇದು ನಾನು ಕರೀನೋ ನಂದು ಕರೀನೋ? ಇದು ಮೈಕ್ ನಂದು, ನಂದು ನಾನಲ್ಲ. ಮನಿ ನಂದು ನಾವನು ಅಲ್ಲ. ಇದು ನಾನೇ ಯಾರು? ಎಲ್ಲರೂ ಇದಕ್ಕೆ ನಂದು ಅಂತೀವಿ ಮತ್ತು ನಾನು ಅಂತೀವಿ. ಅಂದ್ರೆ ನೀ ಯಾರು? ನಿಶ್ಚಿತ ತೋರ್ಸ್ ನಮ್ಗೆ. ಈಗ ಸಣ್ಣ ಮಕ್ಕಳು ಕೇಳಿದ್ರೆ ಏನ್ ತೋರ್ಸವು? ನಾನು ಅಂತೀವಿ. ಕಣ್ಣು ಸಣ್ಣ ಹುಡುಗರಿಗೆ ಇದೆ. ನಿನ್ ಕಣ್ಣೋದು ನಿನ್ನ ಮೂಗೇನೈತಿ? ಇದೆ. ಇದ ಮೂಗನೇ? ಹೌದು, ಇದ ಮೂಗು. ನಾನು ನಂದ ಮೂಗು. ಆ ಹುಡುಗರಿಗೆ ನನ್ನ ಮೂಗು, ನನ್ನ ಕಿವಿ, ನನ್ನ ಮೂಗು, ಅದೆಲ್ಲ ನೀನ ಅಂತ ಕರಿತೀವಿ. ಅದನ್ನ ಕುಡಿದ್ರೆ ಏನ್ ಮಾಡ್ತೀವಿ? ಹುಟ್ಟಪ್ಪ ನಿಂದ ಹುಟ್ಟಪ್ಪ ಮಾಡ್ತೀವಿ ಅಂತ ಹೇಳಿ ಅದು ಕರಿಬೇ ಅಂತ ಚಂದ ಮಾಡಿದೆ. ಅಸೋಕಲ್ಲಿ ಏನ್ ಮಾಡ್ತೀವಿ? ಶರೀರ ನಾನು ಅನ್ನೋದು ಗಟ್ಟಿ ಮಾಡ್ತೀವಿ, ನಂದು ಅನ್ನೋದು ಗಟ್ಟಿ ಮಾಡ್ತೀವಿ. ಅದು ಎರಡು ಮಾತು. ನಾನು ಅನ್ನೋದು ಖಾಯ ಮಾಡ್ತೀರ ಇಲ್ಲ, ನಂದು ಅನ್ನೋದು ಖಾಯ ಮಾಡ್ತೀರ ಇಲ್ಲ. ಮಾತು ಪ್ರೈವೇಟ್ ಮಾತ್ರ ಹುಡುಗ ಏನ್ ತಿಳ್ಕೊ, ಯಾವ್ದು ಬೇಕು ತಿಳ್ಕೋಬೇಕು. ಬಿಟ್ರೆ ಹುಟ್ಟಾಕ ಮಾಡಿಬಿಟ್ರೆ ನಾನ್ಯಾರು ನಿಜವಾಗಿ ಅಂತ ತಿಳ್ಕೋಬೇಕನ್ನೋ ಕ್ರಮ ಏನಾದ್ರು ಕಲಿಸಿದ್ರೇನ? ಇಲ್ಲ. ತಂದೆ ತಾಯಿ ಕಲಿಸು ಕೆಲಸದು ತಿಳ್ಕೊಂಡಿದ್ರೆ ತಿಳಿಸ್ತದೆ. ಅವ್ರಿಗೆ ಅವ್ರ ಅಪ್ಪರು ಅವ್ರವ್ರು ಅದನ್ನೇ ಕಲಿಸ್ತಾರೆ. ಅದ ಗಡಿಗಿನ ನಾನು ನಂದು ಅನ್ನೋದು ನಾನು ಅಂದ್ಕೊಂತ ಹೋಗ್ಬಿಡೋದು ಕಲಿಸ್ತಾರೆ. ಒಬ್ಬೊಬ್ರು ಎಲ್ಲರೂ ನಿಶ್ಚಿತ ಜ್ಞಾನ ಇಲ್ಲ. ನಿಶ್ಚಿತ ಜ್ಞಾನ ಮಾಡಿಕೊಂಡ್ರೆ ನಾನು ಯಾರು? ಅರಿವು ಅನುಭವ ಏನು ಹೇಳ್ತಾರೆ? ತತ್ವ ಸೋಮವಶಿ ಅದ. ಆ ತತ್ವ ಸೋಮವಶಿ ಅನ್ನೋ ಶಬ್ದ ವಾಕ್ಯಕ್ಕೆ ತಪ್ಪು. ತತ್ವ ಬುದ್ಧಿಗೇಡಿಗಳು ಹೊಟ್ಟರು. ಆ ಶಬ್ದ ತತ್ವ ಅದು ಸೋಮ ಅಂದ್ರೆ ಇದು ಇದ್ದಿ ತತ್ವ ಸೋಮಶಿ ಇತ ಶಬ್ದ ಲಕ್ಷ್ಯ ಭಾಷೆ ಪುಸ್ತಕ ಬರೋದಿರ್ತ ಅದೆಲ್ಲ ಅದೇ ಹದಿಗೆಡಿಸ್ಬಿಟ್ರು. ಸೋದರಿ ಬಂತು ನನ್ನ ಮಾತು ತಪ್ಪನೆ ಅದ ನೀನಿದ್ದಿ. ಇಷ್ಟ ತತ್ವ ಸೋಮಶಿ ಅದ ನೀನಿದ್ದಿ. ಯಾವುದು? ಎಲ್ಲವನ್ನ ಅರಿತಕ್ಕಂಥ ಅರಿವು. ಈ ಶರೀರನ ಇಂದ್ರಿಯಗಳನ್ನ ಮನಬುದ್ಧಾದಿ ಸೋರನ್ ತೋರಿಸಿ ಎಲ್ಲ ವಿಶ್ವದ ನಕ್ಷತ್ರ
ಬರ್ತದೆ ಆ ನಾಯಕನ ಕಾಮಕತ್ವ ಶ್ರೀಗಳನ್ನು ಉಪಯೋಗಿಸಿದೆ ಜ್ಞಾನಿಗಳು ಹೇಳಿಬಿಟ್ಟು ಅದು ತಪ್ಪು ತಮಾಷೆ ಅಂದಾಗ ಅದ ನಾನಿದ್ದೆ ತಿಳ್ಕೊ ಸುಮ್ಮನೆ ಬಿಟ್ಟಿದ್ದು ಯಾವುದು ಯಾವುದು ಅದು ಅದು ಅದುವ ನಾನು ಹೆಂಗ್ರಿ ಅಂತ ಕೇಳಿದ್ರೆ ಅದಕ್ಕ ಎತ್ತರದಾಗ ಈ ಅವಸ್ಥೆ ಈ ಎತ್ತರದ ಅವಸ್ಥೆದಾಗ ಇರೋವ್ ನೀನ ಕನಸಿನಾಗ ಇರೋವ್ ನೀನ ನಿದ್ದೆಗಿರೋವ್ ನೀನ ಮೂರು ಅವಸ್ಥೆ ನೀ ಇರ್ತಿದ್ದಿ ಈ ಶರೀರ ಇಂದ್ರಿಯಗಳನ್ನ ಕನಸಿನ ಲೋಕವನ್ನ ಕನಸಿನ ವ್ಯವಹಾರನ ಎಲ್ಲ ತಿಳಿದವ್ ನೀನ ನಿದ್ದೆ ಮಗು ಬಂದು ತಿಳಿದವ ನಿದ್ದೆ ನಾನ ನೀನ ಅಂದ್ಮ್ಯಾಗ ಅರಿವು ಇದ್ದಿಲ್ಲ ಅರಿವು ಬಿಟ್ಟು ನಾನನ್ನು ಭಾವ ಇರ್ತಾನೆ ಅರಿವು ಬಿಟ್ಟು ಅರಿವು ಬಿಟ್ಟು ನಾನನ್ನು ಭಾವ ಇರ್ತೇನೆ ನಿದ್ದೆಗೆ ಎತ್ತದಾಗ ಅರಿವು ಬಿಟ್ಟು ನಾನನ್ನು ಭಾವ ಇರ್ತೇನೆ ಕನಸಿಗೆ ನಾನು ಕನಸನ್ನು ತಿಳಿತೀವಿ ನಾ ತಿಳಿಯೋ ನಾನು ಭಾವ ಇರ್ತೇನೆ ಅಂದ್ರೆ ತಿಳಿದ್ರು ಸುತ್ತ ತಿಳಿದ್ರು ಸುತ್ತ ಅರಿವು ನಾ ತಿಳಿಯಕ್ಕೆ ಹಚ್ತೀನಿ ಅಂತ ಭಾವ ಇರ್ತೇನೆ ಇಲ್ಲ ನಮ್ಗೆ ಮೂರು ಅವಸ್ಥೆ ತಿಳಿತಾ ಬೇರೆ ಇರ್ತಕ್ಕಂಥ ಅರಿವು ಅರಿವು ಏನೈತಿ ಅದ ನೀನಂತ ಹೇಳಿದ್ರು ನೀನಂತ ಹೇಳಿ ಮತ್ತೆ ಏನ್ ಹೇಳಿದ್ರು ಅರಿವು ನಿಷ್ಕಲ್ಮಶ ಐತಿ ಯಾವ್ದಾದ್ರು ದೋಷ ಇದ್ದಿರೋದಕ್ಕೆ ಬೇರೆನೈತಿ ಅರಿವು ಯಾವಾಗಲೂ ತಿಳಿತಾ ಬೇರೆ ನಿದ್ದೆ ಮಗು ತಿಳಿತೈತಿ ನಿದ್ದೆ ಮಗು ಅರಿವಿಗೆ ಐತಾನೆ ಅರಿವಿಗೆ ಮಗು ಬಂದದ್ದು ನಿನ್ನ ಶರೀರ ಇಂದ್ರಿಯಗಳಿಗೆ ಮಗು ಬಂದದ್ದು ಅದಲ್ಲ ನಿದ್ದೆ ಮಗು ಶರೀರಕ್ಕೆ ಇಂದ್ರಿಯಗಳಿಗೆ ಸಂಬಂಧ ಅಷ್ಟೇ ಅರಿವಿಗೆ ಸಂಬಂಧ ಇಲ್ಲ ಅರಿವು ಎಲ್ಲಕ್ಕೂ ಸಾಕ್ಷಿಯಾಗಿ ಬೇರೆನೇ ಐತಿ ಅದು ತಿಳಿತಾ ಬೇರೆನೇ ಐತಿ ಅದು ಮೂರು ಅವಸ್ಥೆ ತಿಳಿತಕ್ಕಂಥ ಅರಿವರಿ ಇರೋದ್ರಿಪ್ಪ ಆ ಅರಿವು ನಿನ್ನ ಬಿಟ್ಟು ಬೇರೆ ಇಲ್ಲ ಅರಿವು ಬೇರೆ ಇದ್ದಂತ ಹುಡ್ಕೊಂಡು ಅರಿವು ಬೇರೆ ಇಲ್ಲ ಅದಕ್ಕೆ ಅರಿವನಿ ಅರು ಅಂದ್ರೆ ದೇವರು ದೇವರು ಅಂದ್ರೆ ಅರು ಅಂದ್ರೆ ದೇವರು ಈಗ ತಿಳ್ಕೊಂಡ್ಬಿಟ್ರೆ ಪರಮಾತ್ಮ ಹುಡುಕಿ ಕೆಲಸ ಐತಿ ಪರಮಾತ್ಮ ಬೀಳ್ಕೋ ಕೆಲಸ ಏನಂತಿ ಪರಮಾತ್ಮ ಏನಿಲ್ಲ ನಮ್ಮ ಅಂತ ಹೇಳ್ತಾರೆ ಎಲ್ಲರೂ ಅವ್ರು ಎಲ್ಲರೂ ತಿಳಿದವ್ರು ಯಾರು ನೀನು ನಾವು ಅರಿವು ಇನ್ನು ಮತ್ತೆ ಎಲ್ಲ ತೀರ್ತೇವೆ ಅರಿವು ತಿಳುವಳಿಕೆ ಅರಿವಿನ ಭಾವದಾಗದವ್ರಲ್ಲ ಅರಿವಿನ ಭಾಗದ ದೇವ್ರದವ ಅರಿವಿದಾಗದವ ಅವೆಲ್ಲ ಅರಿವಿನ ಭಾವದಾಗದವ ಅರಿವಿನಾಗಿಲ್ಲ ಅರಿವು ಇಲ್ಲದ ಅವಕ್ಕೆ ಅರಿವೇ ಇಲ್ಲ ದೇವ್ರು ನೀವು ಮಾಡಿದ್ರೆ ನಾವು ಹಿಂದೆ ಒಂದು ಭೇಟಿಯಾಗಿ ನೀ ಕಲ್ಪನಾ ಮಾಡಿ ಅರಿವಿನ ಕಲ್ಪ ಅದು ಅರಿವಿನ ಅನೇಕ ಕಲ್ಪನಾ ಬಂತು ಅನೇಕ ಕಲ್ಪನಾ ಬಂದಾಗ ಅನೇಕ ಭಾವ ಬಂತು ಅನೇಕ ಭಾವದ ಪ್ರಕಾರ ಕಮ್ಮಿ ಮಾಡಿದ್ವಿ ಗರ್ಭಿಗೆ ಹೆಸರಿಟ್ಟೆ ಏನ್ ಮಾಡಿದ್ವಿ ಮತ್ತೆ ಪ್ರಾಣ ತುಂಬಿಸ್ತೀವಿ ಅಂತೆ ಯಾವ ಶರೀರ ನಾನು ಅಂತ ಹೊಂದ್ತೀನಿ ಯಾವ ಇಂದ್ರಿಯಗಳು ನಾನು ಅಂದ್ಕೊಂತೀವಿ ಆ ಶರೀರಕ್ಕೆ ದೇವರಂತ ಮಾಡಿಯಲ್ಲ ಆ ದೇವರಿಗೆ ಅವ್ರಿಗೆ ಅರಿವು ತುಂಬಿಸಿ ಅರಿವು ರೂಪ ಮಾಡು ದಮ್ಮ ಐತೇನೆ ಮಾಡಿಯೇನ ನೀ ಕಲ್ಪನೆ ಮಾಡಿ ಸ್ವಯಂ ಸಿದ್ಧ ಅದಾವು ಕಲ್ಪನೆ ಮಾಡಿ ಏನ್ ಮಾಡಿದ್ವಿ ದೇವರ ಸಂಕೇತ ಶಿವನ ಸಂಕೇತ ರೊಟ್ಟದ ಸಂಕೇತ ಬ್ರಹ್ಮನ ಸಂಕೇತ ಅಂತ ಮೂರ್ತಿ ಮಾಡಿದ್ವಿ ಮೂರ್ತಿಯನ್ನು ಸಂಕೇತ ಹೌದಲ್ಲ ಸಂಕೇತ 3 ವರ್ಷ ಆಗತ್ತೆ ಸಂಕೇತ 3 ವರ್ಷ ಇಲ್ಲ ಮಾತು ಯಾರು ಹೇಳಿಲ್ಲ ಮಕ್ಕಳು ಹೇಳಿಲ್ಲ ಮಾತು ಹೇಳಿಲ್ಲ ಈ ಬಮ್ಮಿನಲ್ಲಿ ಆದಗಳೇ ಇಲ್ಲ ಅವರು ಹೇಗೆ ಆದ್ರೆ ದೇವ್ರ ಸಂಕೇತ ದೇವ್ರ ಮೂರ್ತಿ ಹೌದಲ್ಲ ನೀವೇನಂತೀವಿ ದೇವ್ರ ಮೂರ್ತಿ ಅಂತೀವಿ ಹೌದಲ್ಲ ದೇವರ ಮೂರ್ತಿ ಅನ್ನೋದು ಸಂಕೇತ ಗುರ್ತ ವೃತ್ತಿ ಅಂದ್ರೆ ಗುರ್ತ ಸಂಕೇತ ಹೌದಲ್ಲ
ಸ್ವಯಂ ಸಿದ್ಧರವು ಕಲ್ಪ ನಿನ್ ಖರೇನೆ ನಿನ್ ಕಲ್ಪ ಖರೆ ನಿನ್ ಕಲ್ಪಕ್ಕೆ ಆಧಾರವಾಗಿದ್ದದ್ದು ಅರು ಖರೆ ಅರು ಸತ್ಯ ಇತ್ತು ಅದ್ರಿಗೆ ತೋರಿದ ಕಲ್ಪನೆ ಖರೆ ಸತ್ಯ ಇತ್ತು ಕಲ್ಪ ಕಾಯಬೇಕೇನೆ ಇದು ತೋರಿ ಎಡುತ್ತದೆ ಕಲ್ಪ ತೋರಿ ಎಡಕ್ಕೆ ಕಲ್ಪಕ್ಕೆ ಆಧಾರವಾಗಿದ್ದು ಅರು ಎತ್ತರ ಕಲ್ಪನೆ ಐತಿ ಎತ್ತರ ಕಲ್ಪನೆದಾಗ ಎತ್ತರ ತೋರಿ ಎಡುತ್ತೆ ಕನಸು ತೋರಿಸ್ತತೆ ಎಡುತ್ತೆ ನಿದ್ದೆ ಮೂಗು ತೋರಿಸ್ತತೆ ಎಡುತ್ತೆ ವಸ್ತುನ ಇರ್ತಕ್ಕಂಥ ಅರಿವು ಎಲ್ಲವನ್ನ ಅರ್ಥದ ಅರಿವು ಅವರ ಜೀವಗಳು ಅರಿವನ್ನ ಅರ್ಥವ ನಾವು ಅರಿವನ್ನ ಅರ್ಥ ಇಲ್ಲ ಅರಿವಿನ ಪ್ರಜ್ಞಾನ ಇಲ್ಲ ಸ್ವಂತ ಪ್ರಜ್ಞಾನ ಇರುತ್ತೆ ಮಾಡ್ಕೊಂಡು ಕೂತು ಸಂಕೇತವನ್ನು ಮೂರು ಸ್ಥಳ ಅದು ಈಗ ನಮಗೆ ಮಕ್ಕಳಿಗೆ ಶಾಲೆ ಕಲಿಸೋ ಶಾಲೆಗೆ ಸಂಕೇತದಲ್ಲಿಲ್ಲ ಆನೆ ಕುದುರೆ ಒಂಟಿ ಹಾವು ತೋಳು ಹುಲಿ ಕೈಲಿ ಎಲ್ಲ ಸಂಕೇತ ಇರುತ್ತೆ ಉತ್ಸವ ಬಂದು ತಂದು ಹುಡುಗರು ಇದು ಆನೆ ಇದು ಒಂಟಿ ಇದು ಕುದುರೆ ಆನೆ ತಿಳಿಸ್ಕೊಡ್ತೀವಿ ಹೌದು ಅಂತ ಪ್ರಾಣಿಗಳು ಅದಾವು ಅವು ಎಲ್ಲಿ ಹೋಗಿದ್ರು ಭೇಟಿ ಆಗ್ತವೆ ಹಂಗೆ ಈ ದೇವ್ರು ಮಾಡಿದ್ರೆ ಶಿವ ರುದ್ರ ವಿಷ್ಣು ಮಹೇಶ್ವರ ಮಾಡಿದ್ರೆ ಇವು ಒಂದರ ಮೂರ್ತಿ ಭೇಟಿ ಹಾಕವ್ ನೀ ಎದುರು ಹೊಂದದೆ ಭೇಟಿ ಆಮೇಲೆ ಇಲ್ಲ ಇಲ್ಲದ್ಮೇಲೆ ಅದ್ರಂತೆ ಮತ್ತ ಪ್ರಾಣಿಗಳಿಗೆ ಅಂತ ಪ್ರಾಣಿಗಳಿದ್ರೆ ಅಲ್ಲ ನೋಡ್ತೀರಿ ಯಾರಿಗೆ ಸರಳಕ್ಕೆ ಬಂದಾನೆ ಪರಮಾರ್ಥ ಹೋಗುತ್ತಾನೆ ಅದು ನಿಜವಾಗಿದ್ದಾನೆ ಅಲ್ಲ ಸಣ್ಣಾಗ ತೀರ್ಸಾಕದು ಹಂಗೆ ದೇವರು ಅದನ್ನ ತೀರ್ಸಕ್ಕೆ ಗೊಂಬೆ ಮಾಡಿದ್ರೆ ಹಂಗೆ ದೇವರು ಭೇಟಿ ಆಗ್ಬೇಕಲ್ಲ ತಿಳಿಸೋದು ಮುಗಿದ ಮ್ಯಾಗೆ ತಿಳಿಸೋದು ಮುಗಿದ ತಿಳ್ಕೊಂಡ ಮ್ಯಾಗೆ ಹುಡುಗ ದೊಡ್ಡ ಹೆಂಗ ಆನೆ ಒಂಟಿ ಭೇಟಿ ಹಾಕೋದು ಉತ್ಸಾಹ ಹೇಳ್ತಾನೆ ಹಂಗೆ ದೇವ್ರು ಭೇಟಿ ಆಗ್ಬೇಕಲ್ಲ ಅವ್ರು ನಾವು ಭೇಟಿ ಅಡ್ಡಾಡ್ಕೊಂತ ಹೋದಾಗ ಭೇಟಿ ಹಾಕೋದು ಅದನ್ನ ಸಂಕೇತವನ್ನು ಮೂರು ವಸ್ತು ಆಗಬಾರ್ದು ಈಗ ಆನೆ ಮಾಡ್ಯಾನ ಆನೆ ಗುರ್ತ ಮಾಡ್ಯಾನ ಆನೆ ಆಕಾರ ಮಾಡ್ಯಾನ ಆನೆ ತಂದಾನ ಅದು ಅದಕ್ಕೊಂದು ರಥನ ಮಾಡ್ಯಾನ ಆನೆಗೆ ರಥ ಏರಿಸ್ತಾರ ಓಡಿಸ್ತಾರ ಹುಡುಗ ಅದು ಸಂಕೇತ ಪ್ರಕಾರ ಆನೆ ಐತಿಲ್ಲ ಆನೆ ಸಂಕೇತ ಪ್ರಕಾರ ಆನೆ ಐತಿ ಒಂಟಿ ಸಂಕೇತ ಒಂಟಿ ಹಾಗೆ ದೇವ್ರ ಸಂಕೇತ ಪ್ರಕಾರ ದೇವ್ರು ಅದನ್ನ ಭೇಟಿಗೆ ಆಮೇಲೆ ನೀ ಇಷ್ಟ ಮಾಡ್ಬೇಕ್ರೆ ನೀ ಹುಡುಕ್ಬಿಟ್ರು ಭೇಟಿ ಆಗ್ಬಿಟ್ರು ಅವ ಆ ಸಂಕೇತ ಹೇಗೆ ಹುಡುಗರಿಗೆ ಏನು ಸಂಕೇತ ತೋರಿಸಿ ಆ ಸಂಕೇತಗಳಿಗೆ ಅವರ ಆದ್ರೆ ಮುಂಬೈ ಶಹರ ದೊಡ್ಡ ಊರಿಗೆ ಬಂದ್ರೆ ಹಳ್ಳಿ ಬಂದ್ರೆ ಅವೆಲ್ಲ ಪ್ರಾಣಿ ಯಾವ ಪ್ರಾಣಿ ತೋರಿಸಿ ಒಟ್ಟು ಪ್ರಾಣಿ ಭೇಟಿ ಆಗ್ತದೆ ನಿಜ ದೊಡ್ಡಿ ನಿಜ ಕುದುರೆ ನಿಜ ಕಡಿ ನಿಜ ಸಾರಂಗ ನಿಜ ಹಾವು ತೋರು ಹುಲಿ ಕಡಿ ಎಲ್ಲ ಭೇಟಿ ಆಗ್ತದೆ ಭೇಟಿ ಯಾವ ಪ್ರೀತಿ ಮಾಡ್ತಾನೆ ಅದು ಬರೋದು ಇದು ಇವು ನಿಮಗೆ ದೇವರಂತ ತೋರಿಸ್ಯಾರ ಅಜ್ಞಾನಿಗಳಂದ್ರೇನು ಸಣ್ಣ ಹುಡುಗರು ಇದ್ದಂಗೆ ಬರೋದು ಅಜ್ಞಾನಿಗಳನ್ನು ಸಣ್ಣ ಹುಡುಗರು ಇದ್ದಂಗೆ ನಿಮ್ಗೆ ತೋರಿಸ್ಬೇಕಾದ್ರೆ ದೇವ್ರು ನಿಜ ದೇವ್ರು ತೋರಿಸ್ಬೇಕಿದ್ದು ತೋರಿಸ್ಯಾರ ಹೇಳಪ್ಪ ನಿಜ ದೇವ್ರು ತೋರಿಸ್ಯಾರ ಇವರು ಯಾವ ಗಂಡು ತೋರಿಸ್ಯಾನೆ ಯಾವ ಬ್ರಾಹ್ಮಣ ತೋರಿಸ್ಯಾನೆ ಅವ ಜಗದ್ಗುರು ತೋರಿಸ್ಯಾನೆ ಅವ್ರು ನಾವು ಭೇಟಿ ಆಗ್ಬೇಕವ್ರು ನಾವು ಅವ್ರ ನೆನಪು ಮಾಡ್ಲಿಕ್ಕೂ ನಮ್ಮ ಎದುರಿಗೆ ಬರ್ಬೇಕು ಹ್ಯಾಂಗ ಪ್ರಾಣಿಗಳು ಬರ್ತಾವ ಹಂಗ ಅವ್ರು ಬರ್ಬೇಕು ಬರ್ತಾವನ್ನ ಅಂದಾಗ ಸುಳ್ಳು ಹೋದಲ್ಲ ಏನಾದ್ರು ಯಾವ ಅಡಿಗಾದ್ರು ಯಾವ ದೇಶಕ್ಕಾದ್ರು ಒಂದಿದೆ ರಘು ಮಹೇಶ್ವರ ಬೆಟ್ಟ ಇರೋದ ಪಾರ್ವತಿ ಬೆಟ್ಟ ಇರೋದು ಪರಮೇಶ್ವರ ಬೆಟ್ಟ ಇರೋದು ಅದು ಜಗದಂಬ ಬೆಟ್ಟ ಇರೋದು ಇನ್ನು ನಮ್ಮ ಕೈ ಪದ ಜಗದಂಬ
ಬಂದ್ ಮಾಡ ಅಂತ ಹೇಳಿ ಸ್ವಲ್ಪ ಹಾಕಕ್ ಹೋಗ್ಬೇಡ. ಇದೆ ಸುಳ್ಳು ಕಥೆ ಅದು. ಅದು ಸುಳ್ಳು ಕಥೆ ಅನ್ನಕ್ಕೆ ನಾವು ಸುಳ್ಳು ಕಥೆ ಬರ್ದವನು ಬಂದ ನಮ್ಮಂತೇಳಿ ನೋಡ್ರಿ ಎಲ್ಲಾನು ನಮ್ಮಂತೀರ ಬಂದ. ನಾವು ಹೊಸಪೇಟೆಗೆ ಹೋಗಿದ್ವಿ, ಅಲ್ಲಿ ಶಿರ್ವಾದ ನೀರು ಕೊಡ್ತಿರ್ಲಿಲ್ಲ, ಅವನು ಮೈಯಾಗಿದ್ದ. ಅಲ್ಲಿ ಹೋಗುದು ಬೇಡ, ಬರುತ್ತ ಬೇಡ ಅಂತ ಎಲ್ಲಿ ಕೇಳಿಲ್ಲ ಮಂದಿ. ಕರ್ಕೊಂಡವ್ರು ಕೂತ್ರೆ ಅವ್ನ ಪದಂಗವನ್ನು ನಾನು ಕುಂದ್ರದು, ಬೇಡ ಇದು ಕುಂದ್ರಬೇಡ ಅಂತ. ಕುಂದ್ರಬೇಡ ಅಂತ ಇವ್ರು ಸಿಟ್ಟು ಬಂದಿದ್ರು ನಮ್ಮದಿದ್ದಂತ ಮಲ್ಲಯ್ಯ ಮೈದಾನ ಮಲ್ಲಯ್ಯ ಸಿಟ್ಟು ಬಂತು. ಈಗಿನ ಕಾಲು ಕೇಳಕ್ ಬರ್ಲಿಲ್ಲ. ಯಾಕೆ ಯಾರು ನೀನು? ನಾ ದೇವಪುರನ ಬರ್ದ ಅಂತ ಒಂದು ಸಕ್ಕಿರಿ. ಅಲ್ಲೇ ದೇವಪುರನ ಬರ್ದ, ನೀನು ಬರ್ದವ್ರಿಗೆ ಓದಿ ಕೇಳಿದವ್ರಿಗೆ ಹೊರಗೂ ಮುಗಿಸ್ಬೇಕಂತ ಬರ್ತೀವಿ, ನೀವು ಬರ್ದವ್ರು ಆಗಿರೋದು ಹೇಗಿದ್ರು? ನಾ ಗಾಂಧಿ ನಿಜ ಬರ್ತೀನಿ, ನನಗೆ ಜ್ಞಾನ ಆಗಿಲ್ಲ ಅಂತ ಹೇಳಿ. ಮತ್ತೆ ಗೀತಾಕ್ ಬಂದೆ ನಾನು, ನಿನ್ನಿಂದ ಧ್ಯಾನ ಆಕತ್ತಂತ ಬಂದೇನಂತ. ನಾನಿಂದ ನಮ್ಮಪ್ಪ ನಮ್ಮ ಹೇಳಿಕೊತ ಹೋಗ್ಯಾರ, ಅವ್ರ ಹೆಸರು ಹೇಳಪ್ಪ ಹಣ್ಣು ಮಾಡ್ಕೊತ ಚೆನ್ನಾಗಿ ಕತೆ ಹೇಳ್ಕೊತೀನಿ. ನಾನು ಜ್ಞಾನ ಇಲ್ಲ, ನಿನ್ಗೆ ತಗೊಂಡು ಧ್ಯಾನ ಅಂತೀವಿ. ಅದು ಕೈಗಳ ಕೊಡು ಜ್ಞಾನ ಅಲ್ಲ, ಅದು ಕೈಗಳು ಕೊಡಕ್ಕೆ ಹೋಗುದು ಅಷ್ಟೇ. ಏನಿಂದ ಧ್ಯಾನ ಆಕತಿ, ಅದಕ್ಕೆ ಬಂದೇನಂತ. ಮತ್ತೆ ಹೆಂಗ್ ಮಾಡೋದು? ನಾ ಅಲ್ಲಿಗೆ ಬರ್ತೀನಿ. ತಿಳಿದದ್ದು ಬ್ರಹ್ಮಪಿಶಾಚ ಹಿಡಿದದ್ದು, ಬ್ರಹ್ಮಪಿಶಾಚ ಹಿಡಿದದ್ದು ಬಂದತ್ತೀಗ. ಅದು ಬಡ ಹಳೆಯ ಮನೆಯಾಗಿತ್ತು. 8 ವರ್ಷದಿಂದ ಹಳೆಯ ದಾರಿ ಬಿಟ್ಟಾರನ್ನ ಇದು ಇರಕ್ ಬಂದೆ, ಅಲ್ಲಿಗೆ ಬರ್ತಿದ್ದ. ಒಂದು ತಿಂಗಳು ಅಂಗಡಿ ಕೊಟ್ಟಿದ್ವಿ, ಆಮೇಲೆ ಅಂಗಡಿ ಕೊಟ್ಟು ಶಿವರಾತ್ರಿ ಮುಗಿಸಿದ್ದು ಬಂದ್ವಿ, ಇಲ್ಲಿ ಬಂದು ಗಂಟು ಬಿದ್ದ, ಅಲ್ಲಿಗೆ ಬರ್ತೀನಿ ಅಂತ. ಅವ್ರು ದಾರಿ ಹಿಡುದಿಲ್ಲ, ಅವ್ರು ಏನಾರು ಹೇಳ್ತಾರೆ, ನಾವು ಬರ್ತೀನಿ. ಹಂಗಾರೆ ನೀವು ಈಗ ಕಂಬ ಹೋಗಿರಿ, ಕಂಬ ಹೋಗಿರ್ತೀರಿ ಅಂದ್ರೆ ಕಂಬ ಹೋಗ್ತೀವಿ. ಆ ಕಂಬದಾಗೆ ಇವನು ಸೇರ್ಕೊಂಡ್ಬಿಟ್ಟು ಇವ್ರು ಕುಡಿಯೋದ ಎಲ್ಲ ಬಂದವ್ರು ಪೀಡ ಬಿಡುತ್ತೆ. ಇದು ಲೌಕಿಕ ಇನ್ನು ಅನುಭವದಿಂದ ನೋಡಿದ್ರೆ ಯಾವ ದೇವರಲ್ಲ, ಕಲ್ಪನಾ ಬಂದಿ ಕಲ್ಪಿಸ್ಕೊಂಡು ಸಂಕೇತ ಮಾಡಿರಿ. ನೀ ಕಲ್ಪನಾ ಮಾಡಿದ ಸಂಕೇತ ಖರೆ. ನಾವು ನಿನ್ ಕಲ್ಪನಾ ಸುಳ್ಳಂದಾಗ ಕಲ್ಪನಾ ಬಂದಿ ಸುಳ್ಳು ಸಂಕೇತ 3 ವರ್ಷ ಆಗಲ್ಲ. ಅಡವಿ ಬಂದಿ, ಆನಿ ಬಂದಿ, ಅಲ್ಲಿ ಆನಿ ಹಿಡಿಯಪ್ಪ ಆನಿ ಪದ ಸಂಕೇತ ಪದ ಸಿಗುದಿಲ್ಲ, ಅಲ್ಲಿ ಚಿಗರಿ ಪದ ಸಿಗುದಿಲ್ಲ. ಹಂಗೆ ಈ ಸಂಕೇತ 3 ವರ್ಷ ಆಗಬಾರ್ದು, ಇದು ಫಲ ಸಿಗುದಿಲ್ಲ. ಅದಕ್ಕೆ ನೀವು ಅದಕ್ಕೆ ಅಭಿಷೇಕ ಮಾಡ್ತೀರಿ, ಯಜ್ಞ ಮಾಡ್ತೀರಿ, ಹೋಮ ಮಾಡ್ತೀರಿ, ಹವನ ಮಾಡ್ತೀರಿ ಅಂತ ಏನ್ ಕಮಾಯಿ ಮಾಡಿದ್ರು ಅದು ಏನೋ ಫಲ ಸಿಗುದಿಲ್ಲ. ಕೊಡಾಟ ಬೇಕಾಗ್ತದೆ. ಅದಕ್ಕೆ ಹುಸ್ತನ ಬೆಳೆ. ಈ 3 ಅವಸ್ಥೆನ ಪರಿಚಯ ಮಾಡಿದ್ರೆ ಅರಿವು ಯಾರಾದ್ರು ಅರಿವು ನೀವ, ಅರಿವು ನಿಮ್ಮೊಳಗೆ ಐತಿ. ಅರಿವ ನೀವು, ಆ ಅರಿವು ಏನೈತಿ ನೀವು ಎಲ್ಲವನ್ನ ಅತ್ಯಂತ ಅರಿವ ನೀವು. ಅರಿವ ದೇವರು, ನಮ್ಮ ದೇವರು, ಇವೆಲ್ಲ ಬಂದು ದೇವ್ರ ಆಕಾರ ಇಲ್ಲ. ಅರಿವಿಗೆ ಆಕಾರ ಐತೇನೆ, ಆಕಾರ ಆಗೈತೇನೆ ಇದ್ದೇ. ಮತ್ತೆ ಅರಿವಿಗೆ ಆಕಾರ ಇರೋದಕ್ಕೆ ಆಕಾರ ಹೆಂಗ್ ಕಲಿಸಿದ್ರಿ? ದೇವರನ್ನು ಅದಕ್ಕೆ ಆಕಾರ ಹೆಂಗ್ ಕಲ್ಪನಾ ಮಾಡಿದ್ರಿ? ದುರ್ಗವ್ವ, ದ್ಯಾಮವ್ವ, ಸರಿಯವ್ವ, ಕೈಟವ್ವ, ಮಾಯವ್ವ, ಮಂಚವ್ವ ಎಲ್ಲ ಕಲ್ಪನಾ ಮಾಡಿ ಗಂಭೀರ ಇಟ್ರಿ. ಆ ಬ್ರಹ್ಮಪಿಶಾಚಿ ಬಹಳ ಮಂದಿ ಏನ್ ಬಂದು ಬಿಡ್ತಾರೆ, ಅಹಂಕಾರ ಇರ್ತದೆ. ಅಲ್ಲಿ ನಾನು ಬೇರೆ ಮೆರಿತಿದ್ದೆ, ದುರಹಂಕಾರಕ್ಕೆ ಬಂದು ಅಲ್ಲಿ ಕುತ್ಕೊಂಡು ಒಳ್ಳೇದು ಕೆಟ್ಟದ್ದು ಮಾಡ್ಕೊಂಡು ಕುಂದಿರ್ತಾರೆ. ಒಟ್ಟು ದೇವನ ಅದಾವ. ನಿಮ್ ದೇವಸ್ಥಾನ ಎಷ್ಟು ಕಟ್ಟರೆ ಒಟ್ಟು ದೇವನ ಅದ. ದೇವ್ರು ಇದೇ ಇಲ್ಲ, ಅರಿವು ಇದೇ ಇಲ್ಲ. ಅದೇ ದೇವರೆಲ್ಲ ಸಿದ್ಧ ಮಾಡೋದಿದ್ರು ಬರೀ ಸಡನ್ನಾಗಿ ಎದ್ದು ಮತ್ತೆ ಯಾರು ಬಿಡಲೇ ನನಗೆ ಬಿಡಲ್ಲ. ಇದು ಆ ಪಾಪ ನಮಗೂ ಬರ್ತದೆ. ಅದಕ್ಕೆ ನಮ್ಮ ಜಾತಿ ಮತ್ತೆ ನೀವು ಸುದ್ದಿ
ಮಾಡ್ಬೇಕಾ ವಿಚಾರ ರಹಸ್ಯಗೋಸ್ಕರ ಕೇಳ್ತಾರೆ ಅದನ್ನು ಅಂದ್ರೆ ನಾವು ದೇವರ ಬಗ್ಗೆ ಸುಳ್ಳು ಯಾಕೆ ಹೇಳೋದು ಪಟ್ಟಿಗಳಿಗೆ 2 ರೊಟ್ಟಿ ಸರಿ ಈಗ ನಮಗೆ ಇದ್ರೂ ಇಲ್ಲ ಯಾಕಂದ್ರೆ ನಮಗಿಲ್ಲ ಕೊಡ ಕತ್ಕೋಬಹುದು ಪಟ್ಟಿಗಳಿಗೆ 5 ರೊಟ್ಟಿಗೆ ಏರಿ ಚೇತಾರ್ಥಕ್ಕೆ ನಮ್ಮ ಸ್ವರೂಪ ಜ್ಞಾನಕ್ಕೆ ಸುಳ್ಳು ಯಾಕೆ ಹೇಳಕ್ ಹೋಗುದು ಅದಕ್ಕೆ ನಾವು ಸುಳ್ಳು ಹೇಳಿ ಕೆಲಸ ಇಲ್ಲ ಅನ್ನೋದು ಅದಕ್ಕೆ ದೇವರ ನೀವದಿರಿ ಸರ್ವ ನೀವದಿರಿ ಸರ್ವ ಎಲ್ಲ ಕಡೆಗೆ ಇರುತ್ತೆ ಅದಕ್ಕೆ ನಾನು ಈಗ ಏನ್ ಮಾಡೀನಿ ತಿಳಿಯಲಿಲ್ಲ ಇದು ಮುಗಿಸ್ ಹೇಳುದು ಮಾತಾಡೋದು ವಿಚಾರ ಮುಗಿದ ಕೂಡಲೇ ಎಡಿ ತಯಾರೈತಿ ನೀವೆಲ್ಲ ದೇವರು ಆ ಎಡಿ ಸ್ವೀಕಾರ ಮಾಡಿ ನಮ್ಮನ್ನು ಹರಿಸಿ ಅದಕ್ಕೆ ನೀವೆಲ್ಲರೂ ದೇವರು ನಿಮಗೆ ನೋವು ಮಾಡಿದ್ರೆ ಅಂದ್ರೆ ಎಲ್ಲರೂ ಪರಸ್ಪರ ಒಬ್ರಿಗೊಬ್ರು ಸುಳ್ಳು ಹೇಳಿದ್ರು ಒಬ್ರಿಗೊಬ್ರು ಮೋಸ ಮಾಡೋದು ಒಬ್ರಿಗೊಬ್ರು ಕ್ರೀಡಾ ಕೊಡುದು ಅವ್ರ ಸಾಧನ ದೇವರು ನಾವು ದೇವರಲ್ಲಿ ಒಂದು ತಿಳ್ಕೊಳ್ಳಿಕ್ಕೆ ಬೇಕಾದಂತ ಸಾಧನ ಒಂದು ಜನ್ಮ ಈ ತಿಳ್ಕೊಳ್ಳೋ ಸಾಧನ ಇದು ತಿಳ್ಕೊಳಕ್ ಬರ್ತೈತಿ ಇದು ಒಳ್ಳೆಯದು ಕೆಟ್ಟದ್ದು ಹಿತ ಹಿತ ನಿತ್ಯ ಅನಿತ್ಯ ಕರೆ ಯಾವುದು ಸುಳ್ಳು ಯಾವುದು ಯೋಗ್ಯ ಯಾವುದು ತಿಳ್ಕೊಳ್ಳಕ್ಕೆ ಇದು ಸಾಧನ ಐತಿ ಆ ಸಾಧನನ ಅವ್ರು ತಮ್ಮ ತಿಳ್ಕೊಳ್ಳಕ್ ಉಪಯೋಗ ಮಾಡ್ಕೊಳ್ಳಿ ಆ ಉಪಯೋಗ ಮಾಡ್ಕೊಳ್ಳಕ್ಕೆ ಅವ್ರ ಸಾಧನಕ್ಕೆ ಆ ಸಾಧನ ಸರಿಯಾಗಿ ಇಟ್ಕೊಂಡು ಅದನ್ನ ತಿಳ್ಕೊಳ್ಳಕ್ಕೆ ಕೆಲಸಕ್ಕೆ ಇನ್ನೊಬ್ರು ಸಾಧಕ್ಕೆ ಇನ್ನೊಬ್ರು ಸುಳ್ಳು ಹೇಳಕ್ ಹೋಗ್ಬೋದು ಇನ್ನೊಬ್ರು ಸುಳ್ಳು ಮಾಡ್ಲಿಕ್ಕೆ ಹೋಗ್ಬೋದು ಇನ್ನೊಬ್ರು ಕೊಲೆ ಮಾಡ್ಲಿಕ್ಕೆ ಹೋಗ್ಬೋದು ಇನ್ನೊಬ್ರು ಸಾಧನೆ ಕೆಲ್ಸಕ್ಕೆ ಹೋಗ್ಬೋದು ಅವ್ರ ರಥ ಕೆಲ್ಸಕ್ಕೆ ಹೋಗ್ರೆ ಅವ್ರ ರಥ ಕೆಲ್ಸಿ ನಿಮ್ದು ರಥ ಕೆಲ್ಸದು ಅದಕ್ಕೆ ಎಲ್ಲ ಪರಸ್ಪರ ಎಲ್ಲರೂ ಪರಸ್ಪರ ಪ್ರೇಮದಿಂದ ಎಲ್ಲರಲ್ಲಿ ದೇವರ ಎಲ್ಲರೂ ದೇವರ ಸ್ವರೂಪಿನವರು ಎಲ್ಲರೂ ಅರುರೂಪಿನ ಅದಾರೆ ಅರುವ ಅದಾರೆ ಎಲ್ಲರಿಗೂ ತಿಳಿತೈತಿ ಅದಕ್ಕೆ ಅವ್ರಿಗೆ ನೋವು ಮಾಡಿದ್ರೆ ನಮಗೆ ನೋವು ಆಗ್ತೈತಿ ಅವ್ರಿಗೆ ಕೆಳಕ್ ಮಾಡಿದ್ರೆ ನಮ್ಗೆ ಕೆಳಕ್ ಅವ್ರಿಗೆ ಹಿತ ಮಾಡಿದ್ರೆ ಇವ್ರಿಗೆ ಹಿತ ಆಗ್ತೈತಿ ಅಂತ ವಿಚಾರ ಮಾಡಿಕೊಂಡು ತಿಳ್ಕೊಂಡು ಹೊರಗೆ ಬಂದ್ರೆ ಪರೋಪಕಾರ ಮಾಡ್ತೀವಿ ಸ್ವರೂಪ ಜ್ಞಾನ ಮಾಡಿದ್ರೆ ನಾವು ಅರುರೂಪಿನ ತಿಳ್ಕೊಂಡು ಸುಳ್ಳು ಇವೇ ಇಲ್ಲ ರಕ್ಷಣೆ ಮಾಡ್ಕೊಂಡು ಇದರ ಮುಖಾಂತರ ನಾವು ಸ್ವರೂಪ ಜ್ಞಾನ ಮಾಡ್ಕೊಳ್ಳೋದು ಮನೋಬುದ್ಧಿಯಾದಿಗಳ ಮುಖಾಂತರ ಮಾಡಿಕೊಂಡು ನೀವು ಪೂರ್ಣ ಸ್ಥಿತಿ ಹೊಂದೋದು ಸರ್ವಾನ ಅನ್ನಿದ್ದೀರಿ ಎಲ್ಲಿ ತಿಳ್ಕೊಂತೀರಿ ಅವಾಗ ಅಲ್ಲಿ ತನಕ ನೀವು ಮೋಕ್ಷ ಸಿಗುದಿಲ್ಲ ಏನು ಕ್ರಮ ಮಾಡಿ ಎಟ್ಲಾಗ ಹೊಡೋದು ಸಾಧ್ಯ ಕೋಟಿ ಜನರು ಬಿಡ್ತಾದ್ರೂ ಸಾಧ್ಯ ಇಲ್ಲ ಅದಕ್ಕೆ ಏನ್ ಮಾಡ್ಬೇಕು ಕೆಲಸ ನಾನೇ ಆಗಂತ ತಿಳ್ಕೊ ನೀನ್ ಯಾರಂತ ತಿಳ್ಕೊ ಅರುವ ನಾನು ನನ್ನ ಹೊತ್ತಾಗಿ ಅರಿವು ಹೊತ್ತಾಗಿ ಮತ್ತೆ ಏನೇನು ತೋರಿಸಿ ಅರಿವು ಏನೇನು ತೋರಿದ್ದು ಅದು ನಾನಲ್ಲ ಅರಿವು ತೋರಿದ್ದು ಯಾವುದು ಶರೀರ ಅರಿವು ತೋರಿಸಿದ್ರು ಮನಸ್ಸು ಅರಿವು ತೋರಿಸಿದ್ರು ಬುದ್ಧಿ ವಿಕಾರ ತಿಳಿಸಿ ಇಲ್ಲ ಮನುಷ್ಯನ ವಿಚಾರ ತಿಳಿಸಿ ಇಲ್ಲ ಅಹಂಕಾರ ಅರಿವು ಏನಂತೀವಿ ನಾನು ಅರಿವು ಬಿಟ್ಟು ಉಳಿದು ಯಾವ್ದು ಕಾಯಂ ಅಂತೇನೆ ಸತ್ಯ ವಸ್ತು ಯಾವ್ದು ಅರಿವು ಯಾವ್ದು ಯಾಕೆ 3 ಅವಸ್ಥೆಗೂ ಒಂದೇ ರೀತಿಯಾಗೈತಿ ಬದಲಾವಣೆ ಆಗಿಲ್ಲ ಅರಿವು ಹೆಚ್ಚಿನ ಆಗಿಲ್ಲ ಕಡಿಮೆ ಆಗಿಲ್ಲ ಅರಿವು ಕರ್ಬು ಆಗಿಲ್ಲ ಬೆಳಗುನೂ ಆಗಿಲ್ಲ ಅರಿವು ದೊಡ್ಡದೂ ಆಗಿಲ್ಲ ಸಣ್ಣದೂ ಆಗಿಲ್ಲ ಅರಿವು ಐತಿ ಅದಕ್ಕೆ ಅರಿವು ಒಂದೈತಿ ಆಮೇಲೆ ಅರಿವಿನಾಗ ಏನು ವಿಚಾರ ಇಲ್ಲ ವಿಚಾರ ಏನೈತಿ ಶರೀರದಾಗ ತೋರಿದ್ದು ಕರೆ ಐತಿ ಭೂಮಿ ತಿಳಿಸಿ ಬೈಕಿ ತಿಳಿಸಿ ನೀರು ತಿಳಿಸಿ ಗಾಳಿ ತಿಳಿಸಿ ಬೈಲ್ ತಿಳಿಸಿ ಬೈಲ್ ತಿಳಿಸಿ ನಾವ ತಿಳಿದಿಲ್ಲ ಅರಿವು ತಿಳಿದ ಅರಿವು ಬೈಲ್ ತಿಳಿದ ಬೈಲಾಗ ಅರಿವು ತಿಳಿದ ಅರಿವನ್ನು ಬೈಲ್ ತಿಳಿದ ಬೈಲನ್ನ ಅರಿವು ತಿಳಿದ ಭೂಮಿ ಅರಿವು ತಿಳಿದ ಭೂಮಿ ಅರಿವು ತಿಳಿದ ಅರಿವು ಭೂಮಿ ತಿಳಿದ ದಿವಸ ಕೇಳಿದ ಹೇಳ್ತಾರೆ ನೀ ಹೇಳಿದ್ರೆ ನೆನಸ್ಕೂರು ಬಂದ್ರು ಅದು ಕೇಳ
ಮಾಡ್ರಿ. ನೀವೇ ಇದು ನೀರು ಅಂತ ಗೊತ್ತಾಯ್ತವ್ರು ನೀವೇ, ಇದು ಭೂಮಿ ಅಂತ ಗೊತ್ತಾಯ್ತವ್ರು ನೀವೇ, ಇದು ಸೂರ್ಯ ಅಂತ ಗೊತ್ತಾಯ್ತವ್ರಿ, ಚಂದ್ರ ನೀವಂತ ಗೊತ್ತಾಯ್ತವ್ರು ನೀವೇ ಎಲ್ಲರೂ. ನೀವು ಅರಿವಿನ ಹೊತ್ತಾಗ ಏನೋ ಅಲ್ಲವನ ಅರಿವು ಹೆಂಗ್ ಕಾಯಮತ್ ಹೆಂಗ್ ಬಂದರ ಕಾಯಮದವನು ಅವು ತೋರಿ ಅಡುತ್ತಾವ. ಅರಿವು ತೋರಿಲ್ಲ ಅಡಗಿಲ್ಲ ತೋರು ಅರಿವು ಅರಿವು ಇದು ಹೆಂಗ್ ಇದಂತ ಕಾಣ್ತೀವಿ ತಿಳಿತೀವಿ ಹೆಂಗ್ ತಿಳಿಯಕ್ ಬರ್ತದೆ ಹೆಂಗ ಅರಿವು ಅದ ನಾನು ಈಗ ಕರಿಬೇಕು ಮನಸ್ಸು ಕರಿತದೆ, ಬುದ್ಧಿನೂ ಕರಿತದೆ, ಚಿತ್ತನೂ ಕರಿತದೆ ಅಂತ ಅದಕ್ಕೆಲ್ಲಕ್ಕೂ ಆಧಾರ ಅರಿವು. ಅದು ಸತ್ಯವಸ್ತು. ಇವೆಲ್ಲವೂ ತೋರೆಡುತ್ತಾವು. ನಮ್ಮ ಅರಿವಿನೊಳಗೆ ತೋರೆಡುತ್ತಾವು. ಅರಿವಿನ ಹೊತ್ತಾಗಿ ಯಾವ ಕಾಯವಿಲ್ಲ. ಹಾಗಾದ್ರೆ ಅರಿವ ನಾನಿದ್ದೀನಿ. ಯಾಕೆ ನಾನು ಬಿಟ್ಟು ಅರಿವು ಯಾವಾಗಲೂ ಇಲ್ಲ. ಹಂಸೆಗೂ ನಾನಿದೆ ಅರಿವು ಐತಿ, ನಿತ್ಯಗೂ ನಾನಿದೆ ಅರಿವು ಐತಿ, ಎತ್ತರಗೂ ನಾನಿದೆ ಅರಿವು ಐತಿ. ಮೂರು ಅವಸ್ಥೆಗಳು ಅರಿವು ನಾನು ಏಕ ಅರಿವಿ. ನಮಗೆ ನಾವಿಲ್ಲ. ಈ ರೀತಿ ವಿಚಾರ ಮಾಡಿ ತಿಳ್ಕೊಂಡು ಮನಸ್ಸು ಏಕಾಗ್ರತೆ ಮಾಡಿಕೊಂಡು ಮನಸ್ಸನ್ನು ಒಳಗೆ ಇರ್ತಾವ. ಒಳ್ಳೆಯ ಭಾಷೆ ಆರೋಗ್ಯ ತಿಳ್ಕೊಂಡು ಒಳಗೆ ಸುಮ್ಮನೆ ದೇವರು ಗೊತ್ತು ಗಂಭಿ ಪೂಜೆ ಮಾಡಿ ಅವ್ರು ಅರುಳೇ ಇಲ್ಲ. ಸಂತೋಷಗೊಳ್ಳುವಂತ ಸಾಧನವೂ ಇಲ್ಲ, ಅರುಳೇ ಇಲ್ಲ. ಮತ್ತೆ ಆದ್ರೂ ನೀವು ಸಂತೋಷಗೊಳಿಸೇ ಹೊಂಟ್ರಿ ಅದಲ್ಲ ಪೂಜೆ ಮಾಡಕ್ ಹೊಂಟ್ರಿ ಇದೆ ಏನ ಸಂತೋಷಗೊಳ್ಳ ಸಾಧನೆಯನ್ನ ಸಣ್ಣ ಬಣ್ಣನ ಗಂಧ ಕುಂಕುಮನ ಗಂಧಗ ಸಾಧನ ಅಲ್ಲ. ಸಂತೋಷಕ್ಕೆ ಎದಕ್ಕೆ ಬೇಕು? ಎದಕ್ಕೆ ಸಂತೋಷ ಹೇಗೆ ಮನಸ್ಸು ಸಂತೋಷ ಹೇಗೆ ಹೊಂದಕ್ಕೆ ವಿಷಯಗಳು ದೊರಕಿದ್ರೆ ಸುಖ ಸಿಕ್ಕ ಅಂತ ತಿಳ್ಕೊಂಡು ಸುಖ ಸಿಕ್ಕಂತನ ಮನಸ್ಸಿಗೆ ಇಲ್ಲ. ಇವೆಲ್ಲವು ಹೆಂಗದವು ವಿಷಮ ಅದಾವು. ಕನಸಿನ ಸೋರಿದ್ದು ವಿಷಮ ಐತಿ, ಎತ್ತದ ಅದು ಮನಸ್ಸಿಗೆ ಏನ್ ಬೇಕಾಗಿತ್ತು? ಜಗತ್ತಿನ ಸದಸ್ಯ ಮನಸ್ಸೇನು ಹುಡುಕಾಕತ್ತೈತಿ, ಸಮಸ್ಥಿತಿಯನ್ನು ಹುಡುಕಾಕತ್ತಿದ್ದಲ್ಲಿ ವಿಷಮದಲ್ಲಿ ವಿಷಮದೊಳಗೆ ಸಮಸ್ಥಿತಿ ಹುಡುಕಾಗ್ತದೆ. ಸಮಸ್ಥಿತಿ ಎಲ್ಲೈತಿ? ಆ ಎಲ್ಲಿಂದ ಉದಯ ಆಗೈತಿ? ತೋರಿದಂತ ಮನಸ್ಸು ಅರಿವು ನಾನು ತಿಳ್ಕೊಂಡು ಉಳ್ಕೋಬೇಕು, ಅರಿವು ನಾನು ನಿಜ ಸ್ಥಿತಿಯನ್ನು ತಿಳ್ಕೊಂಡು ಉಳ್ಕೋಬೇಕು. ಅರಿವು ಇದ್ದನ್ನ ನಾನು ಅದ್ರಾಗ ಸುಖ ಐತಿ ಅಂತ ತಿಳ್ಕೋಬೇಕು. ತಪ್ಪೋದ್ರೆ ಅದು ಸಮಸ್ಥಿತಿ ಒಂದು ಸಾಧನ ಅಲ್ಲ. ಸ್ಥಿತಿ ಸಾಧನ ಅಲ್ಲ, ಎಲ್ಲ ವಿಷಮ ಹುಡುಕಕ್ಕದ್ದು ತಪ್ಪು. ಹೋಗ್ತು ನಮ್ಮ ಸಮಸ್ಥಿತಿ ಬರ್ಬೇಕಾವಾಗ ಸಮಸ್ಥಿತಿ ಯಾವ್ದಂತೆ ಅದನ್ನ ತಿಳ್ಕೊಂಡು ಅಲ್ಲಿ ನಾವು ಉಳ್ಕೊಂಡ್ರೆ ನಮ್ಮ ಸಮಸ್ಥಿತಿ ಅನುಭವ ಕೊಡ್ತು. ಅದಂತ ಅನ್ಬಿಟ್ಟು ವಿಶ್ವದ ಸಮಸ್ಥಿತಿ ಹುಡ್ಬೇಕು ಅದು ಸಿಕ್ಕಿರ್ತಾನೆ ಸಿಗುದಿಲ್ಲ. ಬೆಳೆದ ಅಂಗಡಿಗಳಲ್ಲಿ ಬೆಲೆ ಸಿಗ್ತೈತಿ, ಕೆರೆ ಮಾಡುವ ಅಂಗಡಿಗಳ ಬೆಲೆ ಸಿಗ್ತೈತೆ. ಹೀಗೆ ನಾವು ನಮ್ಗೆ ಬೇಕಾದಂತ ಏನೈತೆ ರುಚಿ ಶೀತದಲ್ಲಿ ಹುಡುಕಕ್ಕೆ ಕಳ್ಕೊಂಡದ್ದೇನೆ. ಎಲ್ಲಿ ಹುಟ್ಟಿ ಅಲ್ಲೇ ಏನ್ ತೋರಿ ಅಲ್ಲೇ ತೋರಿ ಅಲ್ಲೇ ಐತಂತ ಅಲ್ಲೇ ಉಳ್ಕೊಂಡಿದ್ದ ಅಲ್ಲಿ ಇಲ್ಲ, ಅಲ್ಲಿ ಕಳ್ಕೊಂಡಿವಿ ಇದನ್ನ ಹುಡುಕಕ್ಕೆ ಅದಲ್ಲ ಕತಿ ಹೇಳ್ತಾರೆ. ಹುಡುಕಿ ಜೀವನ ಸುಜಿ ಕಳ್ಕೊಂಡಿರ್ತಂತೆ ಅಂಗಡಿದ ಗ್ಯಾಸ್ ಹಚ್ಚಿ ಹುಡುಕ ಮತ ಒಂದು ಮಧ್ಯಾಹ್ನ ಬದುಕಿರ್ತಿದ್ದೆ. ಏನ್ ಹುಡುಕಿ ಏನು ಕಳ್ಕೊಂಡಿದ್ದು ಕೇಳಿದ್ರೆ ಅಲ್ಲಿಗೆ ಮನೆ ಹಂಗೆ ನಾವು ಎಲ್ಲಿ ಕಳ್ಕೊಂಡಿವಿ? ನಮ್ಮ ಇರುವನ್ನ ನಮ್ಮ ನಾವು ಎಲ್ಲಿಂದ ಬಂದಿವಿ, ಎಲ್ಲಿಂದ ಬಂದು ಆನಂದ ಅರಿವು ಹೋದಾಗ ಏನದು ಯಾತಾಗಿ ಅದನ್ನು ಸೇರಿಸಿ ಅದನ್ನು ಎಲ್ಲಿ ಕಳ್ಕೊಂಡಿದ್ವಿ, ಎಲ್ಲಿಂದ ಬಂದಿದ್ವಿ ಅದು ಹುಡುಕು. ಅದು ಮನಸ್ಸು ಬೇಕೇ ಇತ್ತು, ಮನಸ್ಸಿಗೆ ಹೊರಗೆ ಹೊರ ಸರಿಸೋದು ಮನಸ್ಸು ಹೊರತು ರೀಸರ್ಚ್ ಬ್ಯಾಕ್
ಎಷ್ಟು ಒಳ್ಳೆಯದ ಅಂತ ಹೇಳ್ಯಾರ ಯೇಸು ಕ್ರಿಸ್ತ ಎಲ್ಲರೂ ಅರ್ಧ ಮಾತು ಹೇಳಿ ಅವೆಲ್ಲವೂ ಅಲ್ಲ, ಅವುಗಳಿಂದ ನೀವು ಹೊರ ಸಿಗುವುದಿಲ್ಲ. ಅವುಗಳಿಗೆ ಏನೋ ಮಾಡಿದ್ರು ನೀವು ವ್ಯವಸ್ಥಿತ ಹೇಳ್ತೀರಿ, ಅದು ಬಿಡ್ರಿ. ನೀನ್ ಯಾರು ತಿಳ್ಕೊಳ್ಳಿ, ಸರ್ವನಾನ್ನು ತಿಳ್ಕೊಂಡು ಸುಮ್ಮನೆ ಉಳ್ಕೊಳತ್ತೀರಿ, ಮತ್ತೇನು ಮಾಡಿ ಸರ್ವನಾನ್ನು ತಿಳ್ಕೊಂಡು ಒಳಗೆ ಉಳ್ಕೊಳತ್ತೀರಿ. ಎಲ್ಲರೂ ಒಳ್ಳೆ ತಿಳ್ಕೊಂಡು ಜೀವಗಳಿಗೆ ದೇವರು ತಿಳ್ಕೊಂಡು ನಡ್ತಾರೆ. ಜೀವಗಳೆಲ್ಲರೂ ದೇವರನ್ನು ತಿಳ್ಕೊಳ್ರಿ. ಜೀವಗಳೆಲ್ಲರೂ ದೇವರನ್ನು ತಿಳ್ಕೊಂಡು ಅಲ್ಲಿ ಸಂತೋಷವಾಗಿ ನಡ್ಕೊಂಡ್ರಿ. ನಿಮ್ಮ ಊರ ಕಲ್ಯಾಣ, ನಿಮ್ಮ ಓಣಿ ಕಲ್ಯಾಣ, ನಿಮ್ಮ ಮನಿ ಕಲ್ಯಾಣ, ನಿಮ್ಮ ದೇಶದ ಕಲ್ಯಾಣ. ಎಲ್ಲಿ ತನಕ ದೇವರು ಎಲ್ಲ ಜೀವಗಳು ದೇವರು ಯಾವ ಜೀವಿಗಳಿಗೆ ಪಾಪದಲ್ಲಿ ಕೆಳಕಾಯಿಸಿ ಅವ್ರಿಗೆ ಬರ್ತಂತ ಕೆಳಗೆ ನಮ್ಗೆ ಹಳೆ ನಮ್ಗೆ ಬರ್ತದೆ. ಅದಕ್ಕೆ ನಾವು ಇನ್ನೊಬ್ರಿಗೆ ಕೆಡ್ಕೊಂಡು ಬೇಡ ಅಂತ ಸುಡುಗು ಮೋಸ ಅಂತ ಎಲ್ಲ ಭ್ರಷ್ಟಾಚಾರ ಬಿಟ್ಟು ಬೇಕಾಗ್ತದೆ ವಿಚಾರ ಮಾಡ್ತೇವೆ. ದೇವರು ಬೇರೆ ಜೀವಗಳನ್ನು ಬಿಟ್ಟು ಅವ್ರು ಹೇಳಿದ್ರು ಕಲ್ಲು ದೇವರೆಲ್ಲ ಮಣ್ಣು ದೇವರೆಲ್ಲ ಸೇರಿದೆ. ದೇವರು ಎಲ್ಲ ಅಂತಂದು ದೇವರಂದ್ರೆ ಏನು ಅಂತ ಹೇಳ್ಬೇಕಾಗಿತ್ತು. ದೇವರಂದ್ರೆ ಏನು ಅಂತ ಹೇಳೇ ಇಲ್ಲ ಯಾರು. ಅಲ್ಲ ಹೆಂಗೆ ಬೇಕಲ್ಲ. ಅದಕ್ಕೆ ನಾ ಹೇಳ್ತೀನಿ ನೋಡ, ದೇವರು ಅಲ್ಲ ಅರಿವು ಎಲ್ಲವನ್ನು ಇರ್ತಕ್ಕಂಥ ಅರಿವ ದೇವರು. ಅರಿವಿನ ಹೊತ್ತಾಗಿ ದೇವರು ತೋರಿದ್ದೆಲ್ಲ ಸುಳ್ಳು. ಸರ್ವತಾನಂದ ಮುಕ್ತಿ ಕರೆಸಿದವನು ಅರಿವಿನ ಹೊತ್ತಾಗಿ ಏನ್ರಿ ದೇವರನ್ನು ತಿಳ್ಕೊಂಡು ಬಿಡ್ರಿ. ದೇವರು ಎಲ್ಲ ಜೀವಗಳಲ್ಲಿ ಅರಿವೈತಿ, ಜೀವನ ಅದು ಬಿಡ್ತಾರೆ. ಕಲ್ಲಾಗ ಅರಿವು ಐತೆ ಅಂತ ಹೇಳ್ತಾರೆ. ಕಲ್ಲಾಗ ಅರಿವು ಐತೇನೆ, ಕಟ್ಟಿಗೆ ಅರಿವು ಐತೇನೆ. ಅವ್ರು ಅರಿವಿಲ್ಲ ಜಲವನ್ನು ಬಿಡುವನೇ ಅನ್ನೋದು ದೇವರು ಚಂದ ಹೇಳ್ಯಾರ. ಅದು ಅರ್ಥನೇ ಬಿಟ್ಟರು. ಹೇಳ್ತಾರೆ ಅರ್ಥ ತಿಳ್ಕೊಂಡು ನಡ್ಕೊಂಡು ಹೀಗೆ ಯಾವ್ದನ್ನು ಹೇಳ್ತೀವಿ ಅದರಂತೆ ನಡ್ಕೊಂಡಾಗ ನೀನು ಗತಿ. ನುಡಿಯಂತ ನಡಿ, ಇಲ್ಲಂತ ಕಡಿ, ನುಡಿಯಂತ ನಡಿ ಕಡಿ ಎಲ್ಲ ವಿಚಾರ ಮಾಡಿ ತಿಳ್ಕೊಂಡು ಸುಳ್ಳ ದೇವರು ಕದಿ ಕಟ್ಟಿರ್ಬಾರ್ದು. ರಾಮೇಶ್ವರಕ್ಕೆ ಕಾಸಿಗೆ ಹೋಗ್ಬಾರ್ದು. ಅದೇ ಕಲ್ಲೈತಿ ಕಾಶಾಗೆ ಶಿವ ದೇವರಂತ ಎಲ್ಲರೂ ಓಡಾಡಕ್ ಹೋಗ್ತಾರೆ. ಒಬ್ಬೊಬ್ಬ ರಾತ್ರಿ ಅವನ ಹೇತು ಹೋಗಿತ್ತು. ಆ ಹೇತು ಪೂಜೆ ಬೆಳಗ್ಗೆ ಬಂದ ನೋಡಿ ಇದೇನಿದ ಅನಾಥ ಹೆಂಗ್ ಬೆಳೆದು ನಾನು ಜೇಬಿ ಮುಟ್ಟಿ ತರಿಸೋದು ಹೂತರು ಮಂದಿ ಬರುವಾಗ ಏನ್ರಿ ಇದೇನು ಗುಪ್ತೇಶ್ವರ ಮಾತ್ರ ಬೆಳಗ್ಗೆ ಗುಪ್ತೇಶ್ವರ ಮಹಾರಾಜ ಉದ್ಯೋಗ ಗುಪ್ತೇಶ್ವರ ಮಹಾರಾಜ ಇದೆ ಅಂದ್ಬಿಟ್ಟಂತೆ. ಇವ್ರು ಹೇರ್ನ ಪೂಜೆ ಮಾಡ್ಕೊಂಡು ದೇವ್ರು ಎಲ್ಲ ನಿಮ್ಮನ್ನು ಹುಚ್ಚಿನ ಸಾಕು ಮಾಡ್ಯಾರ. ಒತ್ತನ್ನು ಕಿತ್ತೋಗಿದೆ. ಒಟ್ಟು ದೇವ್ರೊಟ್ಟು ಹೊಳಿ ಕಾಣುತ್ತೆ. ದೇವರಂತ ಗೊಂಬೆ ಏನ್ ಮಾಡಿ ಗೊಂಬೆನೊಟ್ಟು ಹೊಳಿ ಕಾಣುತ್ತೆ. ದೇವ್ರು ಎಲ್ಲ ಅರಿವು ಎಲ್ಲ ಅರಿವು ಇದೇ ಇಲ್ಲ. ಆ ದೇವ್ರ ಲೋಕ ಅರಿವು ಐತೆ ನಮ್ಗೆ ಅರಿವು ಇದ್ದರು ದೇವರು ಅರಿವೇ ಇಲ್ಲ. ಅರಿವು ಇದ್ದರು ದೇವರು ಅರಿವು ಇಲ್ಲ. ನಮ್ಮನ್ನು ತಿಳಿ ಸಾಮರ್ಥ್ಯ ಅವಕ್ಕಿಂತ ರೆಡಿ ಇಲ್ಲ. ಅವ್ರು ತಿಳಿ ಸಾಮರ್ಥ್ಯ ಇರ್ತಾರೆ ಅವಕ್ಕೆ ವಿಚಾರ ಮಾಡುದು. ಅದು ಏನು ಸ್ವಲ್ಪ ನೆಲ್ಲ ಸರಿ ಇರ್ತ ಒಳ್ಳೆಯ ಬಟ್ಟೆ ಏನಾರು ಇರ್ತ ನೋಡ್ಬೇಕು. ಅದಕ್ಕೆ ಧರಣಿ ಕಬ್ಬಿಗೆ ಶರಣಂದು ಪೂಜೆ ಮಾಡಬಾರದು. ಪಾಪಿಗಳು ಇದ್ದರೆ ಅನುಭವ ಕೊಟ್ಟು ಹೇಳಬಾರದು. ಪಾಪಿಗಳು ದೇವರು ಕೊಟ್ಟು ಹೇಳ್ತೇವೆ. ಬೇಕಾದ್ರೆ ಬರ್ಕೋ ಅದೇ ಎಡುವಲೆ ಕರ್ಕೊಳ್ಳೋಕ್ಕೂ ಅಲ್ಲೇ ಬರ್ಕೊಳ್ಳೋಕ್ಕೂ ಬರ್ಕೊಂಡು ನಾವು ಕಟ್ಟಿಗಳು ಮಾತ್ರ ಹೇಳಿಲ್ಲ. ಅದು ಬರೋಬರಿ. ಅದಕ್ಕೆ ಯಥಾರ್ಥ ಜ್ಞಾನ ಮಾಡ್ಕೊಬೇಕು. ನಾವು ಸುಮ್ಮನೆ ಹೇಳ್ತಾರೆ ಇಲ್ಲ ನಾನು ಏನಾದ್ರು ಇಷ್ಟ ಇದನ್ನ ಹೇಳ್ತೀನಿ. ಏನಾದ್ರು ಇದ್ರೆ ಅಲ್ಲಿ ಬೆಂಗಳೂರಿಂದ ರಾಮಹಳ್ಳಿ ದೇವಸ್ಥಾನ ಪ್ರೊಫೆಸರ್ M.Com ಪ್ರೊಫೆಸರ್ ಹಾಂಗಿ ಕಾಲ ಏನ್ ತರಕಾರಿ ತಂದು ಸೌದೆ ಎಲ್ಲ ತಂದು ಎಲ್ಲ ಏನು ಮಾಡಿದ್ರೆ
$1500 ನೀವು ಇದು ಏನು ಕೆಲವು ದಾಸ ಮಾಡಿ ಜ್ಞಾನ ದಾಸೋಹ ಇರಬೇಕು, ಅನ್ನದಾಸೋಹ. ದೇವರಂತ ಹೆದರಿಕೆ ಬರ್ತದೆ, ಬಿಡ್ತಾರೆ, ಸರಿಯಾಗಿ ಹೇಳ್ತಾರೆ. ಹೆದರಿಸಿದ್ರೆ ಯಾರು ನಡ್ಕೊಳ್ಳೋದಿಲ್ಲ, ಹೆದರಿಸಿದ್ರೆ ನಡ್ಕೊಳ್ಳೋದಿಲ್ಲ, ಹೆದರಿಸೋದು ಇಲ್ಲ. ಅವಕ್ಕೆ ತಮಗೆ ಗೊತ್ತಿಲ್ಲ, ತನಕ ಪ್ರಜ್ಞೆ ಇಲ್ಲವಕ್ಕೆ ಅವು ಏನು ಹೆದರ್ಸ್ತಾವ, ಏನು ಹೆದರ್ಸ್ತಿಲ್ಲ. ಆಯ್ತು ಸುಳ್ಳು ಶಿವಂತ ಹೇಳ್ತಾರೆ, ಎಷ್ಟು ಮಾತು ಸುಳ್ಳು ಆಗ್ತದೆ, ಎಲ್ಲ ಬಿಟ್ಕೊಟ್ಟಿರ್ತಾರೆ. ಬಿಡೋ ಹುಚ್ಚು ನಿಜ ದೇವರ ಜ್ಞಾನ ನಡೆಸು, ದೇವರ ಬಾಣ ಅದು ಬಿಟ್ಟು ಈ ಬಂಬಿ ಜಾತ್ರೆ ಮಾಡಿದ್ರೆ ನೀವು ಹಾಳಾಗುತ್ತೆ ಅಂತ ಹೇಳಿ ಬಂದ್ವಿ. ಮತ್ತೆ ಮಾರಾಯ ನಮ್ಗೆ ಏನು ಕ್ರೀಡಾ ಹೋದ್ರೆ ಮಾಟ ಬಂತು ಒಂದು ಮಾಡಕ್ಕೆ ಆ ಕ್ರೀಡಾ ಕಡಿಮೆ ಇದು ಮಾಡ್ತಾರೆ. ಈಗ ಶುರು ಆಗ್ತೈತಿ ಯಥಾರ್ಥ ಜ್ಞಾನ ಮಾಡ್ಕೋ ಆ ಜ್ಞಾನ ಬಾನಕ್ಕೂ ಬಿಡಲಿ ಎಲ್ಲರಿಗೆ ದೇವರೆಲ್ಲ ಕಲ್ತು ಬಿಟ್ಟಿದ್ದೇವೆ. ನಿಮ್ಮ ಮಂತ್ರ 7 ಕೋಟಿ ಮಂತ್ರಗಳು ಮಂತ್ರ ಅಲ್ಲ, ಅವ್ರು ಕಲ್ತು ಬಿಟ್ಟಿದ್ದೇವೆ. ನಿಮ್ಗೆ ಬೇಕಾದ ಸುಖ ಸಮಾಧಾನ ಸಮಸ್ಥಿತಿಯಲ್ಲಿ ನೋಡ್ಕೊಳ್ಳಿ. ಅರಿವಿನೊಳಗೆ ಸಮಸ್ಥಿತಿ ಐತಿ, ಅರಿವು ಬಿಟ್ಟರೆ ಸಮಸ್ಥಿತಿ ಹೊರಗಿಲ್ಲ. ಅದಕ್ಕೆ ಆ ಸಮಸ್ಥಿತಿಯ ಗ್ರಾಮ ಮಾಡ್ಕೊಳ್ಳಿ. ಸಮಸ್ಥಿತಿ ಏನ್ ನೆನೆವ ಅಂತ ಸೂತ್ರ ಅಂದ್ರೆ ಇಷ್ಟು ಜೀವನದ ಅನುಭವ ಮಾಡ್ಕೊಳ್ಳಿ. ಹೊರಗೆ ಏನು ಗಟ್ಟಾಗಿ ಶಬ್ದ ಭಾಷಣಕ್ಕೆ ಹೋಗ್ಬೇಡ್ರಿ. ಆ ಶಬ್ದ ಕೆಸರು ಬರ್ಕೊಂಡು ನಾ ಬದುಕಿದ್ದೇನೆ. ನಮ್ಮ ಸೆಣಸನ್ನು ತೋರ್ಸಕ್ಕೆ ಜಗತ್ತಿನ ಜನರಿಗೆ ತಮ್ಮ ಸೆಣಸನ್ನು ತೋರಿಸಿ ದೊಡ್ಡವರು ಬೆಳೆಸ್ಕೊಳಕ್ ಹೋಗ್ಯಾರ. ಅದಕ್ಕೆ ಅವ್ರು ನಿಜವೂ ಹೇಳೋಣ, ತೋರದೆ ಬೇರೆ ಬೇರೆ ಭಾವಿಸಿ ಒಬ್ಬ ಜ್ಞಾನ ಹೊಂದಿಲ್ಲದವರು ತನ್ನ ಸ್ವರೂಪ ಜ್ಞಾನ ತಾನೇ ಅಂತ ತಿಳ್ಕೊಳ್ಳಿಕ್ಕೆ ನಿಗಮಾಗಮ ಓದಿ ಸುವರ್ಣ ಸತ್ಯಗಳು ಜಗದೊಳವ ಅಂತ ತಂದೆ ಬಗೆಯಲಾಗಿದ್ದಾರೆ. ಈ ಜಗತ್ತಿನ ಕೂಡ ತೇರು ಪದಕ್ಕೆ ಬರಲಿ ಆಗುದು ಏನು ಮಾಡ್ತಾರೆ ಯಾರು ಹುಚ್ಚು ಬಿಡಿಸೋದು. ಆ ಹುಚ್ಚು ಬಿಡಿಸೋದು ದಮ್ಮೆ ಇಲ್ಲ, ಅದು ಬೇಡ ಅಂತ ಬಿಡಿಸೋದು ದಮ್ಮನೂ ಇಲ್ಲ. ಮಾಡಿದ ಎಕ್ಸಿಬಿಷನ್ ಮಾಡ್ತಾವೆಲ್ಲ ನಡ್ಕೊಂತ ಹುಡ್ಕೊಂತ ಹೋಗ್ತೀವಿ. ಅದಕ್ಕೆ ಬಿಸ್ನೆಸ್ ಆಗ್ತಿರುತ್ತೆ. ಬಿಡಿಸೋದು ಜ್ಞಾನ ಸಂಪ್ರದಾಯ ಒಂದೇ ಇದೆ. ಜ್ಞಾನ ಬಾನ ಹೊತ್ತಾಗಿ ಇನ್ನೊಂದು ಸಂಪ್ರದಾಯ ನಾವು ಹೇಳೋಣ ಅಂತ ಹೇಳಿದ ಮೆರೆಯಕ್ಕೆ ಓಡಾಡೋದಿಲ್ಲ. ಸೇರಕ್ಕೂ ಅದಕ್ಕೆ ಮೂರು ಕೂಲಾಗಿರುತ್ತೆ. ನಾನು ಸೇರು ಬಿಡುತ್ತೆ, ಅಪ್ಪ ಬಿಟ್ಟರೆ ಅಪ್ಪ ಬಿಡಿಸೋದಾಗಿಲ್ಲ, ಪಾರ್ಕಿ ಬಿಡಿಸೋದಾಗಿಲ್ಲ. 2 ವರ್ಷ ಆಗ್ತದೆ ಅದು ಪಾರ್ಕಿ ಬಿಡಿಸ್ಬಿಟ್ಟು ಕುಡಿದು ಹೋಗ್ತೈತೆ ದಯವಿಟ್ಟು ಬೇಕಾದ್ರೆ ಇಟ್ಕೊ ರಾತ್ರಿ ಕಡ್ಡಿ ಬಿಟ್ಟ ತಣ್ಣಗೆ ಬಿಟ್ಟಾರೆ. ಈಗ 2 ವರ್ಷ ಕೆಲಸ ಏನೈತಿ ಅದು 4-5 ತಾಸು ಹೊತ್ಕೊಂಡು ಅದೇ ಒಳ್ಳೆ ಕಳ್ಕೊಂಡ್ರೆ ನಾನು ಯಥಾರ್ಥ ಧ್ಯಾನ ಮಾಡ್ಕೊಂಡು ಒಳ್ಳೆ ಕಳೆದ ಅಂತಂದ್ರೆ ಇವೆಲ್ಲ ಮತ್ತೆ ಸಿಗದಂತಾರೆ. ಈ ಶರೀರ ಮತ್ತೆ ಬರ್ತದೆ, ಈ ರಸ ಸಿಗದಿದ್ರೆ ಅರ್ಥಜ್ಞಾನ ನಾನಾರು ಅಂತ ತಿಳ್ಕೊಂಡು ಸಾಧನ ಇದ್ದಂತ ಶರೀರ ಸಿಗ್ತದೆ. ಇಡೀ ಜಗತ್ತಲ್ಲಿ ತಿಳಿದು ಸಾಧನ ಐತಿ. ಎಲ್ಲರೂ ತಿಳಿದು ಸಾಧನೆ ನಿನ್ನ ಹೊರಗೆ ನಿನ್ನ ನೀವು ತಿಳ್ಕೊಳ್ಳೋ ಸಾಧನ ಐತಿ. ತಿಳ್ಕೊಂಡು ತಿರುಗಿದ್ರೆ ತೆರಿಗೆ ಈ ಶರೀರ ಬರ್ತೈತೆ, ಬರೋದಿಲ್ಲ. ಕಳ್ಕೊಂಡ ಮೇಲೆ ಸಿಗುದಿಲ್ಲ. ಕಳ್ಕೊಂಡು ಹುಡುಕಲಿಕ್ಕೆ ಧ್ಯಾನ ಮಾಡ್ಕೊಂಡು ಸುಮ್ಮನೆ ಇರಕ್ಕೆ ಹೊರಗೆ ಬಂದ್ರೆ ಎಲ್ಲರೂ ನನ್ನ ಎಲ್ಲವೂ ನಾನು, ಎಲ್ಲವೂ ರಾಮನ. ಮತ್ತೇನಿಲ್ಲ. ನೀರ ಮುಳುಗುದು ರಾಮನ, ನೀರನ್ನು ರಾಮನ, ಮುಳುಗವನು ರಾಮ, ಶ್ರೀರಾಮನ ರಾಮ ಅಂತ ಸುಮ್ಮನೆ ಗಂಗಾ ನದಿ ಯಾರಿಗೂ ಪರಿಚಯ ಇಲ್ಲ. ಕಲ್ಬಿಟ್ಟು ರಾಮ ಎಲ್ಲವೂ ರಾಮನ ಅನ್ಕೊಂತ ಸೇರಿ ಬಿಟ್ಬಿಟ್ಟು ಇವತ್ತಿಗೆ ಅವನ ಬೇಸಿಗೆ ಸಮಾಧಿ ಮಠ ಎಲ್ಲಿ ಇಲ್ಲ. ಅವನೊಬ್ಬರು ನಿಜವಾಗಿ ಜ್ಞಾನಿ. ಉಳಿದು ಎಲ್ಲ ಮಠ ಕಟ್ಟಿಸ್ಬಿಟ್ಟು ಹುಟ್ಟಿದ್ದಾನೆ. ಶಿವಾನಂದ ಜ್ಞಾನಿ ಏನಿಲ್ಲ, ದುಬಾರಿಗದು. ಆತ್ಮಾನಂದ ಜ್ಞಾನಿ ಇಲ್ಲ, ದುಬಾರಿಗದು.
ನಾನು ಗದಿಗೆ ಕಳಿಸಿದ್ ನಮ್ದು ತಪ್ಪು. ನಾನು ವಿಷಯ ವಿಷಯ ವಿಷಯದ ಗುದ್ದಾಟ ಅದ ಇತ್ತು. ಬರೋದ್ ಗುದ್ದಾಟ ಹೆಚ್ಚು ವಿಚಾರ ಮಾಡಕ್ಕಾಗಲ್ಲ. ಸತ್ತು ಬರೋ ಬೆಳಿಗ್ಗೆ 5ಕ್ಕೆ ಬರ್ತದೆ ಹೇಳಿ 2 ಗಂಟೆಗೆ ಬಂದು ಹೇಳಿದ್ರು. ಅದಕ್ಕೆ ನಮ್ಮದು 12 ಗಂಟೆಗೆ ನನಗೆ ಎತ್ತ ಮಗ ಅಪ್ಪನೊಂದು ಬಂದ ಗೆಳಸೇರಿ ಬಿಟ್ಟು ಸೂಟ್ ಸೇರಿದ್ರು ಬಂದು ಹೇಳೋದು ಬಡವ ಎದ್ದು ನಂದೊಂದು ಸ್ವಲ್ಪ ಎದ್ಕೊಂಡು ಎರಡಕ್ಕೆ ಹೋಗು ಜಾರಿ ಮುಂದೊಂದು ಅವ ಹುಡುಗಿಕೊಂಡು ಹೊಂಟಾನೆ. ಇದು ನಾನು ನೋಡ್ತೀನಿ ಹಿಂಗೆ ಚಿತ್ರಗಾರರು ಸೇರಿ ಬಿಟ್ಟು ಬಂದು ಸೂಟ್ ಸೇರಿ ಬಂದದ್ರಿ. ನಾನು ಬಿಟ್ಟಿನ ಸೇರಿ ಬಿಟ್ಟಿನ ಅಂತ ನನಗೆ ಹೇಳಕ್ಕೆ ನಾನು ತುಡುಗಾಡ್ತೀನಿ ಸರಿಯಾಗದಂತ ಹಂಗೆ ಹೊಳಿ ಫೂಲ್ ಹೊಳಿ ಅದು ಹೊಳ್ಳಿ ಇತ್ತು ಬಾ ಅಂತ ಸೇರಿ ಬಿಟ್ಟದ ಕಡೆ ಈಗ ಬಂದು ಬಂದಂಗೆ ಇರ್ತೀನಿ. ಇವರು ಮೋಟರ್ ಸೈಕಲ್ ಸಾಕು ಮುಳ್ಳೂರು ರಸ್ತೆ ಆ ರಸ್ತೆಗೆ 2 ಗಂಟೆಗೆ ಸಾಕು ಆಗ್ತದೆ. ನಮಗೆ ಇರಬೇಕು. ನಮ್ಮ ಅದಾಗ ಹೇಳಿದ್ದೆ 72 ಹೇಳಿದ್ದೆ. ಅವ್ರ ವಯಸ್ಸು 80 ಮುಗಿದು 80ನೇ ವಯಸ್ಸಿಗೆ ಅವ್ರು ಸೇರಿ ಬಿಡ್ತಾರೆ. ಏನ ಸೇರಿ ಬಿಡಬೇಕಾದ್ರೆ ಮೊದಲು 1 ವಾರ ಮೊದಲು ಅವ್ರಿಗೆ ಅವತ್ತ ನನಗೆ ಹೇಗೆ ಕಳಿಸಿದ್ರೆ ನಾವು ಸೇರಿ ಉಳಿಸ್ತೀನಿ. ನನಗೆ ಹೇಗೆ ಕಳಿಸ್ತೀನಿ ಸೇರಿ ಕಳ್ಕೊಳ್ತೀನಿ. ನನಗೆ ಹೇಳಿದ್ರೆ ನೀವು ಸೇರಿ ಚೇರ್ಮನ್ಗೆ ಅವ್ರಿಗೆ ಅದು ನೆನಪಾಗಿದ್ದಂತೀವಿ. 7 ವರ್ಷ ಮೊದಲ ಹೇಳಿದ್ನಿ. ಅದರ ಪ್ರಕಾರ ಬರೋಬ್ಬರಿ 1 ವಾರ ಬಂದು 19 ಸೇರಿಬಿಟ್ಟು 12ನೇ ತಾರೀಕಿನ ದಿವಸ ಆಗೈತಿ. ಏನೋ ಉಪಚಾರ ಮಾಡ್ಯಾರ ಶಾಂತ ಆಗೈತಿ. 19ಕ್ಕೆ ಮತ್ತೆ ಶುರುವಾಯ್ತು. ನಾವು ಬರೋದಾಗಿಲ್ಲ. ಬರ್ಬೇಕಂತ ಬರಲಿಲ್ಲ. ಅವತ್ತು ಬರ್ಬೇಕಂತ ಹೊಂಟಿದ್ದೆ. ಆಳ್ಮಗ ಸಂಸದ ಆಳ್ಮಗ ಅವತ್ತು ಬರೋಬಿಟ್ಟ. ಎತ್ತು ಆಯ್ತಿತ್ತು ಯಾರು ಕೆಟ್ಟಬಿಟ್ಟು ಅದಕ್ಕೆ ಉಳ್ಕೊಂಡೆ. ಅದಕ್ಕೆ ಟೈಮ್ ಆಗಿ ಗೊತ್ತಾಗಿ ಹೋಗ್ಯಾರ ಅಂದ್ಕೊಂಡು ಅವ್ರಿಗೆ ಹೇಳಿದ್ವಿ ಅದು ಹಿಂಗೆ ಆಗೈತೆ ಅಂತ. ಇವ್ರು ಬಂದು ನನಗೆ ಹೇಳಿಲ್ಲ. ಸೀದಾ ಒಳಗೋದ್ರು ತಗೋರು ಕದ ತೆಗೆದು ಹೊರಗೆ ಒಳಗ್ತಾರೆ. ತಗೋದು ಕಾಲ ಹಿಡ್ಕೊಂಡು ಹಚ್ಕೊಂಡು ಕೊಟ್ಟು ಅದು ರೊಳಗೆ ಮುಗಿದೆ ಅಂತ ಸುಮ್ಮನೆ ಮುಗಿದ ಹೀಗೆ ಆಗೈತಿ. ಬೆಳಿಗ್ಗೆ 5 ಗಂಟೆಗೆ ಕೊಡ್ತಾ ಇದ್ದೆ. ತಿರುಗಿ ಹೋಗ್ಬಿಟ್ಟು ಅಂತ ನಾನು 5ರೊಳಗೆ ನಾನು ಅಲ್ಲಿ ಬೇರೆ 5ಕ್ಕೆ ಬಂದು ಕೂತೇನೆ. ಯಾರು ಸ್ವತ್ತು ಇರ್ತೀರ ಅವ್ರು ಸ್ವತ್ತು ಇರ್ತೀರ ಕಟ್ಟೆ ಹುಟ್ಟಿದ ಸ್ವತ್ತು ಇರ್ತೀರ. ಕಟ್ಟೆ ಹುಟ್ಟಿದ್ದು ಒಂದು ಸತ್ಯ ಅದು. ಅದು ಉದ್ಯೋಗ ಮಾಡಿ ಸೇರಿದ ಸಪದ ಪದ ಇತ್ತ ಪದ ಇದ್ದನ್ನು ಮಾಡಕ್ಕೆ ಅಂದ್ರೆ ಇನ್ನೊಬ್ರು ಮಠ ಎದುರು ಎತ್ತಾಗ್ತೀನಿ, ಮನಿ ಎತ್ತಾಗ್ತೀನಿ, ರಾಷ್ಟ್ರೀಯ ಎತ್ತಾಗ್ತೀನಿ. ಎತ್ತಾಕಿ ಏನು ಸೇರಿಸಿರೋ ಬಡ್ಡಿ 100 ರೂಪಾಯಿ 200 ರೂಪಾಯಿ 10 ರೂಪಾಯಿ ಬಡ್ಡಿ ವ್ಯವಹಾರ ಮಾಡಿ ಎಷ್ಟು ಗಳಿಸಿ ಎಲ್ಲಿರೋ ಏನು ಸೇರಿಸಿ ಶರೀರ ಇನ್ನು ಹೋಗಿಸಿರುವುದು ಎಷ್ಟು ಕೈ ಸೇರಿ ಹೋಗ ವೃದ್ಧಾಪಟ್ಟೆ ಇದು ಎಷ್ಟು ಸರ್. ನಾನು ಒಬ್ಬನೇ ಇದ್ದೆ. ಇನ್ನೊಂದು 1 ಗಂಟೆ ಕಳೆದು ಬರೀ ಬಂದು ನೋಡ್ತೀವಂತೆ. ಗೌಟಿ ಮಾಡೋನು ಹೇಳಿದ್ದ, ಹೊರ ಹೇಳಿದ ಮಕ್ಕಳು ಹೊರ ಹೇಳಿದವನು ಹೇಳಿದ್ದೆ ಕಲಿಸಿದ್ದೆ. ಧನ್ಯವಾದ. ಒಳಗೆ ಚೆನ್ನಾಗಿ ಕುಡಿಯೋದು ಮಕ್ಕಳು ಇನ್ನೊಬ್ಬರು ಕೆಲ್ಸಕ್ಕೆ ಹೋಗ್ಬೇಡ್ರಿ, ಇನ್ನೊಬ್ರು ನೋವು ಮಾಡಕ್ ಹೋಗ್ಬೇಡ್ರಿ. ಶರೀರದಿಂದ ಮಾತಿನಿಂದ ಮನಸ್ಸಿನಿಂದ ಇನ್ನೊಬ್ರು ನೋವು ಮಾಡೋದು ನರಕ. ಮಾತಿಗೆ ಸುಳ್ಳಿನಿಂದ ಮಾಡಿದ್ವಿ, ಸುಳ್ಳು ಹೇಳೋದ್ರಿಂದ ಮಾಡಿದ್ವಿ.
ಮನುಷ್ಯ ಇನ್ನೊಬ್ರು ಕೆಡಕಾಗಲಿ ಅಂತ ಭಾವಿಸೋದು ಮಾಡುತ್ತೆ. ಇನ್ನೊಬ್ರು ಕೆಡಕಾಗಲಿ ಅಂತ ಭಾವಿಸ್ತೇವೆ. ಕೆಲಸ ಮಾಡಿ ಕೆಡಕ್ ಮಾಡೋದನ್ನು ಹಿಡ್ಕೊಂಡು ಪ್ರಾರಬ್ಧಕ್ಕೂ ಕೂಡ ಸರಿ ವ್ಯವಹಾರ ಏನು ಮಾಡುವಲ್ಲ. ಮಾಡಿದ್ರೆ ಪ್ರಮೋತ್ ನಿತ್ಯ ಕರ್ಮ ನೀನು ಸ್ವಲ್ಪ ಧ್ಯಾನ ಮಾಡ್ಕೊಳ್ಳಿ. ನಿಮಿತ್ತ ಕರ್ಮ ಏನು ಶರೀರ ಬಂದ ನಿಮಿತ್ತಕ್ಕೆ ಅದು ಬೆಳೆಯುವುದು, ಅದಕ್ಕೆ ಅನ್ನ ನೀರು ಹಾಕೋದು ನಿಮಿತ್ತ ಕರ್ಮ. ನಿಮಿತ್ತ ಕರ್ಮವನ್ನು ಕ್ರಮವತ್ತು ಮಾಡ್ಬೋದು. ನಿತ್ಯ ನಿಮಿತ್ತ ಕರ್ಮ ಬಿಟ್ಟಿವಿ ಏನಾರು ಮಾಡ್ಕೊಂಡು ಹೊಂಟಿವಿ ಎಲ್ಲ ಅಷ್ಟೇ. ಸರ್ಕಾರಿ ಜಗತ್ತಿನ ವಿಷಯಾದಿಗಳು ಹೋಗೋದ್ರಿಂದ ಹೆಣ್ಣು ಸರ್ಕೊಂಡಾಗ ಆಗ್ತೈತಿ. ಸರ್ಕೊಂಡಿದ್ದ ಸನ್ಯಾಸಿ ಸೂರ್ ಹಾಕಿ ಇನ್ನೊಬ್ರು ಹೆಂಡ್ರು ಗಂಟು ಬಿದ್ದಾರಲ್ಲ, ಇನ್ನೊಬ್ರು ಆಸ್ತಿ ಗಂಟು ಬಿದ್ದಾರಲ್ಲ, ಇನ್ನೊಬ್ರು ಮದುವೆ ಗಂಟು ಬಿದ್ದಾರಲ್ಲ, ಇನ್ನೊಬ್ರು ಮದುವೆ ಗಂಟು ಬಿದ್ದು ನರಕನ. ಇನ್ನೊಬ್ರು ಎರಡು ದುಡ್ಡು ಕತ್ಕೊಂಡು ತಿನ್ನೋ ತಪ್ಪ ತಂದೆ ಮಾತು ಪರಿಹಾರ ನಡ್ಕೊಂಡು ಮುಗಿಸ್ಕೊಳಕ್ ಬಂದ್ರು. ಇನ್ನೊಬ್ರು ಆಸ್ತಿ ಇನ್ನೊಬ್ರು ಪದವಿ ಪಟ್ಟ ಅಂತ ಎತ್ತಾಕಿ ರಸ್ತಿದ್ದೀರೋ ಅವು ಬಂದಾಗ್ಬೇಕಾರೆ ಬಂದ. ಅದಕ್ಕೆ ವಿಚಾರ ಮಾಡ್ತೀವಿ. ಪ್ರಾಮಾಣಿಕ ಪ್ರಜ್ಞೆ ಏರುತ್ತೆ. ಎಡೆಬಿಡದು ಸತ್ಯ ತಗೊಂಡೆ ಬಿಟ್ಟು ಬಿಡದ ಕೈತನ ಬಂತು ಅಂತ ತಪ್ಪಿಸ್ತಾರೆ. ಎಲ್ಲ ತಪ್ಪಿಸ್ತಾರೆ. ಉಳಿದು ತಪ್ಪಿಸ್ತಾರೆ ಉಪಯೋಗ ಇಲ್ಲ. ಅನ್ನ ಬಿಟ್ಟು ನೀರು ಬಿಟ್ಟೆ ಅದು ಉಪಯೋಗ ಇಲ್ಲ. ಬಿಡು ಸುಳ್ಳು ಹೇಳುದು ಬಿಡು. ಅನ್ನ ಬಿಟ್ಟು ನೀರು ಬಿಟ್ಟೆ ಅದು ಕುಂತೆ ಇದು ಬಿಟ್ಟೆ ಅದು ತಪ್ಪಿಸ್ತಾರೆ. ಸುಳ್ಳು ಹೇಳುದು ಬಿಡು. ಸುಳ್ಳು ಹೇಳುದು ಬಂದ್ಬಿಟ್ಟು ಅದರ ಹೇಳಿದ್ರು ಅಂತ ಎರಡು ಕಪ್ಪದವ್ರಿಗೆ ನೀ ಏನೋ ಮಾಡ್ಬೇಡಪ್ಪ, ಸುಳ್ಳು ಹೇಳೋದು ಬಿಟ್ಬಿಡಿ. ಸುಳ್ಳು ಹೇಳೋದು ಹೇಳ್ಬಿಟ್ಟು ನಿಮ್ಮ ಊರು ಯಾರಿಗೆ ಹಾಕುತ್ತೆ. ಏನ್ ನೀವು ಕಾಲಿ ಬೂದು ಕೈ ಬೂದು ಏನ್ ಬೇಕಾಗಿಲ್ಲ. ಸುಳ್ಳು ಹೇಳೋದು ಬಿಟ್ಟರೆ ಸಾಕು. ಸುಳ್ಳು ಬಿಟ್ಟು ಸುಳ್ಳು ಮಾಡೋದು ಹೋಗ್ಬೇಕು. ಸುಳ್ಳು ಬಿಟ್ಟು ಬೀಡ ಕೊಡುದು ಅದು ಒಂದು ಜ್ಞಾನ ಮಾಡ್ತೀವಿ. ಸುಳ್ಳು ಮಾಡ್ತೀವಿ. ದೇವ್ರ ನಾವ ಎಲ್ಲ ಜೀವಗಳೆಲ್ಲರೂ ದೇವ್ರ ಅಂತ ಮೊದಲಿದ್ದ ಶಾಸ್ತ್ರ ಏನು ಕಾರ್ಯಕ್ರಮ ಮಾತೃದೇವೋಭವ ಪಿತೃದೇವೋಭವ ಭಾತೃದೇವೋಭವ ಜನತಾ ಜನಾರ್ದನ ಅನ್ನೋ ಭಾಳ ಇತ್ತು. ಅದು ಸಾರೇ ಕಲಿಸೋದು ಬಿಟ್ಟರೆ ಈಗ ಏನ್ ಕಲಿಸ್ತಾರೆ, ನಾನಿನ್ನ ಬಿಡ್ಲಾರಿ ನೀ ನನ್ನ ಬಿಡ್ಲಾರಿ ಅದಲ್ಲ ಆರದಕ್ಕಿ ಬಾರದಕ್ಕಿ ಹ್ಯಾಂಗ್ ಕುಣಿದ್ರಿ ಹಿಂಗ್ ಕುಣಿದ್ರಿ. ಎದದು ಕುಣಿಸಕ್ ಪ್ರಶಸ್ತಿ, ಹಾಡಕ್ ಪ್ರಶಸ್ತಿ, ಡ್ಯಾನ್ಸಿಂಗ್ ಪ್ರಶಸ್ತಿ, ಅದು ಗೊಂಬೆ ಬರೆಯಕ್ ಪ್ರಶಸ್ತಿ, ಊಟ ಮಾಡಕ್ ಜ್ಞಾನ ಮಾಡ್ಬೇಕು. ಹೊಳ್ಳಿ ನೋಡಕ್ತಾ ಇರೋದು ಸರ್ಕಾರ ನೋಡಕ್ಕಿದ್ರೆ ನೀವು ನೋಡಕ್ಬೇಕು. ಹಾಡಕ್ ಹೋಗ್ತೀರಿ ಇಲ್ಲಿ ಜ್ಞಾನ ಕೇಳಿದಷ್ಟು ಜ್ಞಾನ ಮಾಡ್ಕೊಳಕ್ ಬಂದ್ರಿ ಕುಳಿತೀರಿ. ಇದಕ್ಕೆ ಹೊರಸತ್ತಿನ ಇನ್ನು ಎಲ್ಲ ಬರ್ತದೆ. ಎಲ್ಲಿ ಬೇಕಾದ್ರೆ ಬೆಂಕಿ ಇರ್ತದೆ, ಏನ್ ಬೇಕಾದ್ರೆ ಬಾಂಬ್ ಬೀಳ್ತಾವೆ, ಏನ್ ಬೇಕಾದ್ರೆ ಏನ್ ಬೇಕಾದ್ರೆ ಅದು ಎಲ್ಲರೂ